ಆಕಾಶವಾಣಿ ಕಲಬುರಗಿ. ಇನ್ನು ಮುಂದೆ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಲೋ ಪೊಲೀಸ್ ಕಮಿಷನರ್ ವಿಷಯ ಹೆಲ್ಮೆಟ್ ಕಡ್ಡಾಯ, ಇ ಚಲನ್, ಸ್ಮಾರ್ಟ್ ಟ್ರಾಫಿಕ್ ವ್ಯವಸ್ಥೆ, ಸೈಬರ್ ಅಪರಾಧ, ಡ್ರಗ್ ಮುಕ್ತ ಕಲಬುರಗಿ ಮುಂತಾದ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ. ತಾವು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 295986 ಮತ್ತು 295987 ಮತ್ತೊಂದು 310105. ಕಲಬುರಗಿಯ ಎಸ್ಟಿಡಿ ಸಂಖ್ಯೆ 08472. ನಮಸ್ಕಾರ ಕೇಳುಗರೆ, ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೇಳುಗರೆ, ಇವತ್ತು ನಮ್ಮ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಹಲೋ ಪೊಲೀಸ್ ಕಮಿಷನರ್ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಸಾರ ಮಾಡ್ತಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂದರೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂದರೆ ಈಗ ಕಲಬುರಗಿಯಲ್ಲಿ ಹೊಸ ಸಂಚಾರಿ ನಿಯಮಗಳ ಜಾರಿಗೆ ಅದರ ಬಗ್ಗೆ ಮತ್ತು ಇಲ್ಲಿ ಒಂದು ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ಮತ್ತು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ, ಈ ಚಲನ್ನು, ಆಮೇಲೆ ಸೈಬರ್ ಅಪರಾಧಗಳು, ಇನ್ನೂ ಅನೇಕ ವಿಷಯಗಳ ಬಗ್ಗೆ ಇವತ್ತು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ನಗರ ಪೊಲೀಸ್ ಆಯುಕ್ತರಾದಂಥ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಕೇಳುಗರೆಲ್ಲರ ಪರವಾಗಿ ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದಗಳು. ಕೇಳುಗರೆ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಈಗಾಗಲೇ ನಾವು ಸಾಕಷ್ಟು ಸರಿ ಹೇಳಿದ್ದೀವಿ. 295986 295987 ಮತ್ತೊಂದು ಸಂಖ್ಯೆ 310105. ಕಲಬುರಗಿ ಎಸ್ಟಿಡಿ ಕ್ರಮಾಂಕ ಹೀಗಿದೆ 08472. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲಿಗೆ ಒಂದು 10 ನಿಮಿಷ ನಾವು ಕಮಿಷನರ್ ಸಾಹೇಬ್ರನ್ನ ಮಾತಾಡಿಸಿದ್ದೀವಿ. ಅವರು ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತಾರೆ. ಸರ್, ಈಗ ಕಲಬುರಗಿ ನಗರದಲ್ಲಿ ಹೊಸ ಸಂಚಾರಿ ನಿಯಮಗಳು ಜಾರಿ ಮಾಡಿದರೆ ಯಾವ ರೀತಿ ಇದೆಯಾ, ಯಾವ ರೀತಿ ನಡೀತಾ ಇದೆ ಸರ್ ಅದು ಜಾರಿ, ಇದ್ರ ಬಗ್ಗೆ? ಪ್ರಥಮವಾಗಿ ನಾನು ಕಲ್ಯಾಣವಾಣಿ ತಮ್ಮೆಲ್ಲ ತಂಡದವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ನಾವು ನೂತನವಾಗಿ ಈಗ ಏನು ಸ್ಟಾರ್ಟ್ ಮಾಡಿದ್ದೀವಿ, ಸಂಚಾರಿ ನಿಯಮ ಒಂದು ಸುಧಾರಣೆ ತರಲಿಕ್ಕೋಸ್ಕರ ಕಲಬುರಗಿ ನಗರದಲ್ಲಿ ಒಂದು AI ಬೇಸ್ಡ್ ಟೆಕ್ನಾಲಜಿ ಬೇಸ್ಡ್ ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ತಂದಿದ್ದೀವಿ. ಇದ್ರ ಉದ್ದೇಶ ಏನಂತಂದರೆ, ನಮ್ಮ ಏನು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಯಾರು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ದಂಡ ಹಾಕ್ತಾರೆ. ಅದರಲ್ಲಿ ಕೆಲವು ಆರೋಪಗಳು ಬರುತ್ತೆ, ಪ್ರತ್ಯಾರೋಪಗಳು ಬರುತ್ತೆ ಮತ್ತು ಸಾರ್ವಜನಿಕರಲ್ಲಿ ಕೆಲವು ಥರ ಗೊಂದಲಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ನಾವು ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮಾಡಬೇಕು ಅಂತ ಸೊ ಟೋಟಲ್ಲಿ CCTV ಕ್ಯಾಮ್ರಾಗಳು ಅಳವಡಿಸಿದ್ದೀವಿ. ನಗರದಲ್ಲಿ ಸುಮಾರು 58 ಜಂಕ್ಷನ್ಗಳಲ್ಲಿ 160ಕ್ಕಿಂತ ಹೆಚ್ಚು CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಈ ಕ್ಯಾಮ್ರಾಗಳೇ 9 ಥರದ ವಿವಿಧ ವೈಲೇಷನ್ಸ್ಗಳು, ಟ್ರಿಪಲ್ ರೈಡಿಂಗ್ ಇರ್ಬೋದು, ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡುವಂಥದ್ದು, ಮೊಬೈಲ್ ಬಳಸ್ತಾ ಕಾರ್ ಚಾಲನೆ ಮಾಡೋದು ಅಥವಾ ದ್ವಿಚಕ್ರ ವಾಹನ ಮಾಡುವಂಥದ್ದು, ರಾಂಗ್ ವೇದಲ್ಲಿ ಹೋಗುವಂಥದ್ದು, ಓವರ್ ಸ್ಪೀಡ್ ಮಾಡುವಂಥದ್ದು, ಈ ರೀತಿ ವಿವಿಧ 9 ಸಂಚಾರ ನಿಯಮಗಳ ಉಲ್ಲಂಘನೆಗಳನ್ನು ಅವೇ ಕ್ಯಾಪ್ಚರ್ ಮಾಡಿ ಆಟೋಮೆಟಿಕ್ ಚಲನ್ ಜನರೇಟ್ ಮಾಡುತ್ತೆ. ಸೊ ಇದ್ರ ಉದ್ದೇಶ ಏನಂತಂದರೆ, ನಮ್ಮ ಏನು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಇದೆ ಅದು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಪಾರದರ್ಶಕವಾಗಿರಬೇಕು ಮತ್ತು ಸಾರ್ವಜನಿಕರಲ್ಲಿ ಹೆಚ್ಚಿನ ಒಂದು ಸಂಚಾರ ನಿಯಮಗಳ ಅರಿವು ಮತ್ತು ಪಾಲನೆ ತರುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದು. ಸರ್, ಈಗ ತಾವು ಹೇಳಿದ್ರಿ ಹೆಲ್ಮೆಟ್ ಕಡ್ಡಾಯ ಮತ್ತು ಹಲವಾರು 9 ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಆಟೋಮೆಟಿಕ್ಕಾಗಿ ಅವರ ಮೊಬೈಲ್ ಸಂಖ್ಯೆಗೆ ಅವರಿಗೆ ಮಾಹಿತಿ ಹೋಗುತ್ತೆ, ನೀವು ಈ ಥರ ಉಲ್ಲಂಘನೆ ಮಾಡಿದರೆ ಇದಕ್ಕೆ ದಂಡ ಪಾವತಿ ಮಾಡಬೇಕು ಅನ್ನೋದು. ಈಗ ಕೆಲವರಿಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ ಸರ್. ಸಾಕಷ್ಟು ಜನಕ್ಕೆ ಹೆಂಗೆ ಅದನ್ನು ಪೇಮೆಂಟ್ ಮಾಡೋದಿರ್ಬೋದು ಅಥವಾ ಈ ಥರ ಆಗಿದೆ, ಅದು ಕಡ್ಡಾಯವಾಗಿ ಇಲ್ಲಿಂದನೇ ನಮಗೆ ಬಂದಿದೆ ಅಂತ ಅನ್ನೋದ್ರ ಬಗ್ಗೆ ಏನಾದರೂ ಖಚಿತತೆ ಸಿಗುತ್ತಾ ಸರ್? ಹೆಂಗೆ ಇಲ್ಲಿಂದ ಹೋಗಿದೆ ಅಂತಂತೇಳಿ ತಾವು ಹೇಳಿದ್ದು ತುಂಬ ಪ್ರಸ್ತುತವಾದ ವಿಷಯ. ಕಲಬುರಗಿ ನಗರದಲ್ಲಿ ಸಂಚಾರ ನಿಯಮಗಳ ಪಾಲನೆ ತುಂಬ ಕಡಿಮೆ ಇದೆ. ಆಲ್ಮೋಸ್ಟ್ 95% ಅಥವಾ 98% ಸಾರ್ವಜನಿಕರು ಈ ನಿಯಮಗಳ ಪಾಲನೆ ಮಾಡೋದಿಲ್ಲ. ಹೌದು ಸರ್. ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಗ್ರೇಡೆಡ್ ಅಪ್ರೋಚ್ ಅಂತ ಕಳೆದ 2 ತಿಂಗಳಿಂದ ಮಾಡ್ತಾ ಇದ್ದೀವಿ. ಸುಮಾರು ಕಡೆ ನಾವು ಅವೇರ್ನೆಸ್ಸನ್ನು ಮಾಡಿದ್ದೀವಿ, ಹೆಲ್ಮೆಟ್ ವಿತರಣೆ ಕೂಡ ಮಾಡಿದ್ದೀವಿ ಮತ್ತು ಕಾಲೇಜುಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಖಾಸಗಿ ಕಚೇರಿಗಳಿರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಇಂಪಾರ್ಟೆಂಟ್ ಜಂಕ್ಷನ್ಸ್ಗಳ ಅಡಿಯಲ್ಲಿ ನಾವು ಅದಲ್ಲದೆ ಸೋಷಿಯಲ್ ಮೀಡಿಯಾ ಮುಖಾಂತರನೂ ಕೂಡ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಬಟ್ ಒಂದು ಗಮನಿಸಬೇಕಾದ ವಿಷಯ ಏನಂತಂದರೆ, ಏನಿದು AI ಬೇಸ್ಡ್ ನಾವು ಮಾಡ್ತಾ ಇದ್ದೀವಿ, ಇದು ಯಾರಿಗೂ ರಿಯಾಯಿತಿ ನೀಡಲಿಕ್ಕಿಲ್ಲ, ಇದು ಯಾರಿಗೂ ಭೇದ ಭಾವ ಮಾಡಲ್ಲ. ಯಾರ ಹತ್ರ ದುಡ್ಡಿದೆ ದುಡ್ಡಿಲ್ಲ,
ಜೆಂಡರ್ ಬಯಸ್ ಇಲ್ಲ. ಈಗ ನಮಗೆ ಅವ್ರ ಪರಿಚಯ ಇದ್ದಾರೆ, ಇವರು ಅಧಿಕಾರಿಗಳು ಪರಿಚಯ ಇದ್ದಾರೆ, ಅವ್ರ ಪರಿಚಯ ಇದ್ದಾರೆ, ಆ ಒಂದು ನೆಪದಲ್ಲಿ ನೀವು ಉಲ್ಲಂಘನೆ ಮಾಡಿದ್ರೆ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಸೊ ಇದು ಒಂದು ಫೇರ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಇರುವಂಥದ್ದು. ಎಲ್ಲ ಕೇಳುಗರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಈ ITMS ತರೋ ಉದ್ದೇಶ ಏನಂತಂದರೆ, ಕಲಬುರಗಿ ನಗರ ತುಂಬ ಚಿಕ್ಕದಾದಂಥ ಪ್ರದೇಶ. ಇಲ್ಲಿನೇ ಕಳೆದ 2 ವರ್ಷಗಳಲ್ಲಿ ನಾವು 125ಕ್ಕಿಂತ ಹೆಚ್ಚು ಜನರನ್ನು ನಾವು ಎಸ್ಪೆಷಲಿ ದ್ವಿಚಕ್ರ ವಾಹನಗಳ ಅಪಘಾತಗಳಲ್ಲಿ ಕಳ್ಕೊಂಡಿದ್ದೀವಿ. ಈ ಅಪಘಾತಗಳಲ್ಲಿ ಏನು ಪ್ರಾಣ ಕಳ್ಕೊತೀವಿ, ಇದು ದೊಡ್ಡ ಒಂದು ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜಕ್ಕಾಗುವಂಥ ದೊಡ್ಡ ನಷ್ಟ. ಹ್ಯೂಮನ್ ರಿಸೋರ್ಸ್ ಅದರಲ್ಲಿ ಹೆಚ್ಚಿನದಾಗಿ ಬಿಟ್ವೀನ್ 20 to 45 ಇಯರ್ಸ್ ಏಜಲ್ಲಿರೋರು, ಅವ್ರ ಕುಟುಂಬಕ್ಕೆ ಆಸ್ತಿ ಆಗುವಂಥವ್ರು ಅಥವಾ ಸಮಾಜಕ್ಕೆ ಆಸ್ತಿ ಆಗುವಂಥವ್ರು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಉದ್ದೇಶ ಇರೋದೇನಂತಂದರೆ, ರಸ್ತೆಗಳಲ್ಲಿ ಶಿಸ್ತು ಬರಬೇಕು, ಸಂಚಾರ ನಿಯಮಗಳ ಪಾಲನೆ ಆಗಬೇಕು, ಅಪಘಾತಗಳ ಸಂಖ್ಯೆ ಸಿಗ್ನಿಫಿಕೆಂಟಾಗಿ ಕಡಿಮೆ ಆಗಬೇಕು, ಅಪಘಾತಗಳಲ್ಲಿ ಏನು ಮರಣ ಹೊಂದ್ತಾ ಇದ್ದಾರೆ ಅವರ ಸಂಖ್ಯೆ ಕಡಿಮೆ ಆಗಬೇಕು. ಈಗ ನಾವು ಸುಮಾರು ಹೇಳ್ತಾರೆ ಕಲಬುರಗಿ ಬಿಸಿಲು ನಾಡಿದೆ, ಹೆಲ್ಮೆಟ್ ಹಾಕಿಲ್ಲಿ ಕಡ್ಡಾಯ ಮಾಡ್ತಾ ಇದ್ದಾರೆ, ಇಲ್ಲಿ ರಿಯಾಯಿತಿ ನೀಡಬೇಕು ಅಂತ. ಎಲ್ಲ ಕೇಳುಗರಲ್ಲಿ ಒಂದು ವಿನಂತಿ ಅಂತಂದರೆ, ಈಗ ಡೆಲ್ಲಿ ಭಾರತದ ಏನು ರಾಜಧಾನಿ ಇದೆ, ಅಲ್ಲಿ ಕೂಡ ಕಲಬುರಗಿ ಅಥವಾ ಕಲಬುರಗಿಗಿಂತ ಹೆಚ್ಚಿನ ಬಿಸಿಲಿದೆ. ಬಟ್ ಈ ಹೆಲ್ಮೆಟ್ ಯಾವ ರೀತಿ ವೈಜ್ಞಾನಿಕವಾಗಿ ಹೆಲ್ಪ್ ಆಗ್ತಾ ಇದೆ ಅಂತಂದರೆ, ಅಪಘಾತಗಳಲ್ಲಿ ಏನಾದರೂ ದ್ವಿಚಕ್ರ ವಾಹನ ಚಾಲನೆ ಮಾಡೋಕ್ಕೆ ಅಪಘಾತಗಳಲ್ಲಿ ಭಾಗಿಯಾದರೆ ನಿಯರ್ಲಿ 40 to 60% ಹೆಲ್ಮೆಟ್ ಪ್ರಾಣವನ್ನು ಉಳಿಸ್ತಾ ಇದೆ. ಮತ್ತು ಗಂಭೀರ ಏನು ಗಾಯ ಆಗುತ್ತೆ, ಏನು ಇಂಟರ್ನಲ್ ಹೆಡ್ ಇಂಜುರಿ ಆಗಿ ಬ್ಲೀಡಿಂಗ್ ಆಗುವಂಥದ್ದು, ಅದು ನಿಯರ್ಲಿ 70%. ಸೊ ಇದರಲ್ಲಿ ಅಪಘಾತಗಳಲ್ಲಿ ಒಂದು ವೇಳೆ ಭಾಗಿಯಾದರೆ ಲೈಫ್ ಸೇವಿಂಗ್ ಎಕ್ವಿಪ್ಮೆಂಟ್ ಇರುವಂಥದ್ದು ಹೆಲ್ಮೆಟ್. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕಲಬುರಗಿ ನಗರದಲ್ಲಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಮಾಡ್ತಾ ಇದ್ದೀವಿ. ಸರ್, ಈಗ ಕಲಬುರಗಿ ನಗರದಲ್ಲಿ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ನೀವು ಈ ಒಂದು ವ್ಯವಸ್ಥೆ ಮಾಡಿದ್ದೀರಿ ಸರ್. ಅದು ನಮ್ಮ ಸಾರ್ವಜನಿಕರಿಗೆ ಅದನ್ನು ಗಮನಿಸೋದು ಹೇಗೆ ಅನ್ನೋದು, ಅದರ ಬಗ್ಗೆ ಏನಾದರೂ ಎಲ್ಲಿ ಜಂಕ್ಷನ್ಸ್ಗಳಲ್ಲಿ CCTV ಇದೆ ಅಂತ ಅದನ್ನು ಗಮನಿಸಿ ಅವರು ಸಂಚಾರ ನಿಯಮ ಪಾಲನೆ ಮಾಡೋದು ಬೇಡ. ಅವರು ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕಾದ್ರೆ, ಮನೆಯಿಂದ ಹೊರಡಬೇಕಾದ್ರೆ ಅವರ ಸೇಫ್ಟಿಗೋಸ್ಕರ, ಅವರ ಕುಟುಂಬದ ಸಂತೋಷಕ್ಕೋಸ್ಕರ ಅವ್ರು ನಿಯಮ ಪಾಲನೆ ಮಾಡಲಿ. ಭಯಕ್ಕೆ ಹೆದರಿ, ದಂಡಕ್ಕೆ ಹೆದರಿ ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ. ತಮ್ಮ ಸುರಕ್ಷತೆಗೋಸ್ಕರ ಪಾಲನೆ ಮಾಡಲಿ. ಖಂಡಿತ ಸರ್. ಸರ್, ಕರೆಗಳು ಬರ್ತಾ ಇದ್ದಾವೆ, ನಮ್ಮ ಸಾಕಷ್ಟು ಕೇಳುಗರು ಲೈನಲ್ಲಿ. ಆರಂಭ ಮಾಡೋಣ. ಹಲೋ ಹಲೋ. ಹಾಂ, ನಮಸ್ಕಾರ ಸರ್. ನಮಸ್ತೆ, ಯಾರು ಸರ್? ನಾನು ಸಿದ್ಧಲಿಂಗಪ್ಪ ಕಿರೂರು ಅಂತ ಹೇಳಿ ಜೋರಿ ತಾಲೂಕು ಹೊಸತರಿನ ಮಾತಾಡ್ತೀನಿ ಸರ್. ಕೇಳಿ, ಪ್ರಶ್ನೆ ಕೇಳಿ ಕಮಿಷನರ್ ಅವರಿಗೆ. ಸರ್ ನಮಸ್ಕಾರ ಕಮಿಷನರ್ ಸಾಹೇಬರಿಗೆ. ನಮಸ್ತೆ ಸಿದ್ಧಲಿಂಗಪ್ಪ ಅವರೇ. ಸರ್, ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಕೇಳ್ತೀನಿ, ದಯವಿಟ್ಟು ಕೇಳ್ಕೊಳ್ಳಿ ಸರ್. ಪ್ಲೀಸ್ ಹೇಳಿ. ಸರ್, ಈಗ ಈ ಸಾರಾಯಿ ಏನದ ಪ್ರತಿಯೊಂದು ಊರಲ್ಲಿ, ಅದರಲ್ಲೂ ವಿಶೇಷವಾಗಿ ಹೊಸತಾರಿ ನಮ್ಮೂರಲ್ಲಿ ಈ ದಿನಸಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಅದಕ್ಕೇನು ಸ್ವಲ್ಪ ತಮ್ಮದು ಯಾವುದು ಗಮನ ಹರಿಸ್ಬೋದು ತಾವು? ಖಂಡಿತವಾಗಿ ಹೇಳ್ತೀವಿ. ಜೇವರ್ಗೆ ಅದು ಕಲಬುರಗಿ ಡಿಸ್ಟಿಕ್ಗೆ ಬರುತ್ತೆ. ನಾನು SP ಅವರ ಮುಖಾಂತರ ಗಮನಕ್ಕೆ ತಂದು ಅದರ ಬಗ್ಗೆ ಆಕ್ಷನ್ ತಗೊಳ್ಳಿಕ್ಕೆ ಹೇಳ್ತೀನಿ. ನಾನು ಯಾವ ಗ್ರಾಮದಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲೋಗಿ ಬರ್ತದೆ ಸರ್. ನಮಗೆ ಇಲ್ಲಿ ಈ ಟ್ರ್ಯಾಕ್ಟರ್ ಡ್ರೈವರ್ಗಳು ಪ್ರತಿಯೊಂದು ಅದು ಈ ಟ್ರ್ಯಾಕ್ಟರ್ DJ ಹಚ್ಚಿ ನಮ್ಮ ಎಲ್ಲ ಧ್ವನಿ ವರ್ಧಕಗಳನ್ನು ಹಚ್ಚಿ ಸಿಕ್ಕಾಪಟ್ಟೆ ನಮಗೆ ತೊಂದರೆ ಮಾಡ್ತಾರೆ ಸರ್ ಶಬ್ದಕ್ಕೆ. ಅದಕ್ಕೆ ತಾವು ಏನಾದ್ರು ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆನೂ ಸ್ಪೆಷಲ್ ಡ್ರೈವ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ನಮಸ್ತೆ. ತಮಗೆ ಸರ್ ಪ್ರತ್ಯೇಕವಾಗಿ ಭೇಟಿ ಮಾಡ್ತೀನಿ ಸರ್. ನನಗೆ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ ಸಿದ್ಧಲಿಂಗಪ್ಪ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆ. ಹಲೋ ಹಲೋ. ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಕಲ್ಯಾಣವಾಣಿ, ಗುಲ್ಬರ್ಗ. ಹೌದೌದು, ತಮ್ಮ ಹೆಸರು ಹೇಳಿ. ವಾಯ್ಸ್ ಚೇಂಜ್ ಆಯ್ತಲ್ಲ, ಯಾರೋ ಬೇರೆಯವರು. ಹಲೋ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು CT ಚಂದ್ರಶೇಖರ್, ಹತ್ತಿ ಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ಚಂದ್ರಶೇಖರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಗೊತ್ತಾ ತಮಗೆ? ಹಲೋ. ಹಲೋ. ಇವತ್ತು ಕಲಬುರಗಿ ಜಿಲ್ಲೆ ಒಂದು ಸಂಚಾರಿ ವ್ಯವಸ್ಥೆ ಬಗ್ಗೆ ಇಲ್ಲಿನ ಸಂಚಾರಿ ಕಲಬುರಗಿ ಜಿಲ್ಲೆ ಸಂಚಾರಿ ನಿಯಮಗಳು ಅಂತಲ್ಲ, ಸಂಚಾರಿ ನಿಯಮಗಳ ಬಗ್ಗೆ ಇವತ್ತು ಮಾಹಿತಿ ಕೊಡ್ಲಿಕ್ಕೆ ನಮ್ಮಲ್ಲಿ ಕಮಿಷನರ್ ಅವರು ಬಂದಿದ್ದಾರೆ. ಪ್ರಶ್ನೆ ಏನಾದ್ರೆ ಕೇಳೋದಿದೆಯಾ ನಿಮ್ಗೆ? ಯಾಕಂದ್ರೆ ನಿಮ್ಮದು ಬೇರೆ ಜಿಲ್ಲೆ ಆಗೋದ್ರಿಂದ ಇಲ್ಲಿಗೆ ಅಲ್ಲ, ಪ್ರಶ್ನೆ ಕೇಳ್ಬೋದು, ಬಟ್ ನಾವು ಮಾಹಿತಿ ಕೊಡ್ತಿರೋದು ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ. ಹೌದಾ? ನಾವು ಕೇಳಿದ್ರೆ ಜನರಲ್ ಕ್ವಶನ್ಸ್ ಕೇಳಬೇಕಾಗತ್ತೆ ಅಷ್ಟೇ. ತೊಂದರೆ ಇಲ್ಲ. ಚಂದ್ರಶೇಖರ್ ಅವ್ರು, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ ಕಲಬುರಗಿಯಿಂದ. ನಮಸ್ಕಾರ. ತಮ್ಮಲ್ಲಿ ವಿನಂತಿ ಏನಂತಂದ್ರೆ, ಏನು ಈಗ ನಾವು ಇವತ್ತು ರಸ್ತೆ ಸುರಕ್ಷತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ತಾವು ತಾವೆಲ್ಲೇ ಇರ್ಲಿ, ತಮ್ಮ ಸುರಕ್ಷತೆಗೋಸ್ಕರ ತಾವು ಸಂಚಾರ ನಿಯಮಗಳನ್ನ ಪಾಲನೆ ಮಾಡಿ ಮತ್ತು ಇತರರಿಗೂ ಕೂಡ ಅದ್ರ ಬಗ್ಗೆ ಅರಿವನ್ನು ಮೂಡಿಸಿ.
ಕೇಂದ್ರ ಪಕ್ಷದ ಜನಗಳಿಗೆ ಜಾಗ್ರತೆ ಮೂಡ್ಬೇಕು ಸರ್. ಈಗ ಖಂಡಿತ ಅದು ಮಾಡ್ತಾ ಜಾಗೃತಿ ಇದ್ದಾರೆ. ನಾವು ಮಾಡ್ತಾ ಇದ್ದೀವಿ. ಮಾಡ್ತಾರಲ್ಲ ಮೂಡ್ಬೇಕು. ಈಗ ಮಕ್ಕಳಿಗೆ ಶಾಲಾ ಹಂತದಿಂದ ಮಾಡಬೇಕು. ಈಗ ಮೂಡ್ತಾ ಇಲ್ಲ ಜನಗಳಿಗೆ. ಈಗ ಕೆಲವು ಉದಾಹರಣೆಗೆ ಏನ್ ಹೇಳ್ತೀನಿ ಅಂದ್ರೆ, ಈಗ ಹೆಲ್ಮೆಟ್ ಹಾಕಬೇಕು ಅಂತ ಕಾನೂನು ಮಾಡಿದೆ. ಹಲೋ, ಅದು ಮಾಡ್ತಾ ಇದ್ದಾರೆ. ಅದು ನಾವು ಕಾನೂನಿಗೋಸ್ಕರ ಹಾಕಬಾರ್ದು ಸರ್. ನಮ್ಮ ತಲೆ ಉಳಿಸ್ಕೊಳ್ಳಕ್ಕೆ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಹಾಕಬೇಕಲ್ಲ. ಖಂಡಿತ ಅದು ನಮ್ಮಲ್ಲಿ ಮೂಡ್ಬೇಕದು. ಖಂಡಿತ ಖಂಡಿತ ನೀವೇನು ಹೇಳ್ತಿರಲ್ಲ ಅದು ಸರಿ ಇದೆ. ಅದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೇವೆ ನಾವು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಚಂದ್ರಶೇಖರ್ ಅವರೇ. ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ, ಯಾರು ಎಲ್ಲಿಂದ ಫೋನ್ ಮಾಡ್ತಿದ್ರಿ? ಸರ್ ಗುಲ್ಬರ್ಗಾದಿಂದ ಮಹೇಶ್ ಅಂತ ಮಾತಾಡೋದು. ಮಹೇಶ್ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ರಲ್ಲ? ಹಲೋ. ಮಹೇಶ್ ಅವರೇ, ಕಾರ್ಯಕ್ರಮ ಕೇಳ್ತಿದ್ರಾ? ಹಾ ಕೇಳ್ತಾ ಇದ್ದೀನಿ ಸರ್. ಸರ್ ಮಾತು ಕೇಳ್ತಾ ಇದ್ದೆ. ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ ಮಹೇಶ್ ಅವರು, ಹೇಳಿ. ಸರ್ ಮೊದಲಿಗೆ ಈ ರೂಲ್ಸ್ ಎಲ್ಲ ಮಾಡಿದ್ದಕ್ಕೆ ತಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಸರ್. ಯಾಕಂದ್ರೆ ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇರೋದಕ್ಕೆ ನೀವು ಹೆಜ್ಜೆ ಇಟ್ಟಿದ್ದು ನಮಗೂ ಕೂಡ ಸಂತೋಷ ಇದೆ ಸರ್. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ಜನರಿಂದ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಸರ್. ಯಾಕಂದ್ರೆ ಮೊನ್ನೆ ನೋಡಿದೆ ನಾನು, ಇಲ್ಲೇ ಮಾರ್ಕೆಟ್ ಅಲ್ಲಿನೇ ಒಂದ್ ಕಡೆ ಒಂದೇ ಇದೆ ಸರ್, ಇನ್ನೊಂದ್ ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡೋದನ್ನ ಬಿಟ್ಟು ದಂಡ ವಸೂಲಿಯಲ್ಲಿ, ಮತ್ತೆ ಕೆಲವೊಂದ್ ಕಡೆ ಕಾನ್ಸ್ಟೇಬಲ್ಗಳು, ಹೋಮ್ ಗಾರ್ಡ್ಗಳು ಅವರು ಕೂಡ ಅವ್ರದ್ದು ಏನಂತಾರೆ ಸರ್, ದಂಡ ವಸೂಲಿ ಮಾಡೋದು ಅಥವಾ ಅಮೌಂಟ್ ತಗೊಳ್ಳೋದು, ರಿಸಿಪ್ಟ್ ಕೊಡದೆ ಇರೋದು, ಇದಕ್ಕೆಲ್ಲ ಒಂದ್ ಸ್ವಲ್ಪ ನೀವು ಬ್ರೇಕ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಸರ್, ನಿಗಾ ವಹಿಸ್ಬೇಕು ಅಂತ ಹೇಳ್ಬೇಕು. ಐ ಅಪ್ರಿಷಿಯೇಟ್ ನಿಮ್ಮ ಏನು ಕಳವಳ ಇದೆ, ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಮಹೇಶ್ ಅವರೇ. ಪೊಲೀಸ್ದು ಏನಿದೆ 2 ರೋಲ್ ಬರುತ್ತೆ ನಮ್ಮದು. 2 ಬದಲಿ 3 ಪ್ರಮುಖ ಪಾತ್ರ ಅನ್ಬೋದು. ಒಂದು ಅವೇರ್ನೆಸ್ಸು, ಇನ್ನೊಂದು ರೆಗ್ಯುಲೇಷನ್, ಇನ್ನೊಂದು ಎನ್ಫೋರ್ಸ್ಮೆಂಟ್. ಈಗೇನಾಗ್ತಾ ಇದೆ, ನಾವು ಅವೇರ್ನೆಸ್ ಬಗ್ಗೆ ತುಂಬ ಒತ್ತನ್ನು ಕೊಟ್ಟಿವಿ. ನೀವು ಹೇಳಿದ್ರಿ ಸಿಕ್ಕಾಪಟ್ಟೆ ಅವೇರ್ನೆಸ್ ಮಾಡಬೇಕು ಅಂತ. ಬಟ್ ಅದರಲ್ಲಿ ಸಾರ್ವಜನಿಕರಲ್ಲಿ ಬದಲಾವಣೆ ಬರ್ತಾ ಇಲ್ಲ. ನಾವು ಯಾವ ಮಟ್ಟಿಗೆ ಅಪೇಕ್ಷೆ ಮಾಡಿದ್ದೀವಿ ಆ ಮಟ್ಟಿಗೆ ಬರ್ತಾ ಇಲ್ಲ. ಆ ಒಂದು ಬದಲಾವಣೆ ಬಾರದ ಹಿನ್ನೆಲೆ ನಾವು ಈಗ ಎನ್ಫೋರ್ಸ್ಮೆಂಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ನಮಗೆ ತಮ್ಮ ಮುಖಾಂತರನೂ ಹೇಳ್ತಾ ಇದ್ದೀನಿ, ಎಲ್ಲ ಕೇಳುಗರಿಗೆ ಇಲ್ಲಿ ಹೇಳ್ತಾ ಇದ್ದೀವಿ, ನಗರ ಪೊಲೀಸ್ ಆಗಲಿ ಅಥವಾ ನಮಗಾಗಲಿ ವೈಯಕ್ತಿಕವಾಗಿ ಯಾರು ಸಾರ್ವಜನಿಕರ ಹತ್ರನೂ ದಂಡ ವಸೂಲಿ ಮಾಡೋ ಅಪೇಕ್ಷೆನೇ ಇಲ್ಲ. ಅದು ನಮಗೆ ಆಸಕ್ತಿನೂ ಇಲ್ಲ. ನಮ್ಮ ಏನು ಆಶಯ ಇರುವಂಥದ್ದು ಏನಂತಂದರೆ, ಸಾರ್ವಜನಿಕರು ಅವರ ಸುರಕ್ಷತೆಗೋಸ್ಕರ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲಿ. ಒಬ್ಬರು ಕೂಡ ಒಂದು ದಂಡ ಕಟ್ಟದ ರೀತಿ ಅವರು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದ್ರೆ ವಿ ವಿಲ್ ಬಿ ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಫೋರ್ಸ್. ಆ್ಯಂಡ್ ಪರ್ಸ್ನಲಿ ನಾನು ವೈಯಕ್ತಿಕವಾಗಿ ತುಂಬ ಸಂತೋಷ ಪಡುವಂಥ ವ್ಯಕ್ತಿ. ಆಮೇಲೆ ತಾವೇನು ಹೇಳ್ತಾ ಇದ್ರಿ, ರಿಸಿಪ್ಟ್ ಕೊಡಲಾರ್ದೆ ಸಂಚಾರಿ ನಮ್ಮ ಸಿಬ್ಬಂದಿಗಳು ಏನಾದರೂ ಆ ರೀತಿ ದಂಡ ಹಾಕಿದರೆ ದಯವಿಟ್ಟು ನಮಗೆ ಕರೆ ಮಾಡಿ. ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ, ನನ್ನ ನಂಬರ್ ಇದೆ. ಎನಿ ಪಬ್ಲಿಕ್ ಕ್ಯಾನ್ ರೀಚ್ ಔಟ್ ಟು ಮೀ. ಒಂದು ವೇಳೆ ಯಾರಾದರೂ ನಮ್ಮ ಸಿಬ್ಬಂದಿಯವರಾಗಲಿ ಅಧಿಕಾರಿಗಳಾಗಲಿ ರಿಸಿಪ್ಟ್ ಕೊಡದೆ ತಮಗೇನಾದರೂ ದಂಡ ಹಾಕಿದರೆ ತಮಗೆ ಅದನ್ನು ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬರಿಗಿದೆ. ಒಳ್ಳೆಯದು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ. ಹಲೋ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಯಾರು? ತಮ್ಮ ಹೆಸರು ಹೇಳಿ. ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಅವರೇ, ಪ್ರಶ್ನೆ ಕೇಳಿ, ಕಮಿಷನರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ರಾಘವೇಂದ್ರ ಅವರೇ. ಶುಭ ಮುಂಜಾನೆ ಎಲ್ಲರಿಗೂ ಸರ್. ತಮಗೂ ಶುಭ ಮುಂಜಾನೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮತ್ತು ಡಿಜಿಟಲ್ ಅರೆಸ್ಟ್ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅದು ಒಂದು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಅದು ನಾವು ಪೊಲೀಸಲ್ಲಿಂದ ತಂದಿರುವಂಥದ್ದು. ಡಿಜಿಟಲ್ ಅರೆಸ್ಟ್ ಬಗ್ಗೆ ತಾವೇನು ಕೇಳಿದರೆ, ಅದು ಒಂದು ಸೈಬರ್ ಅಪರಾಧ ಮಾಡುವಂಥ ಒಂದು ಬಗೆ. ಅದರಲ್ಲಿ ಏನು ಮಾಡ್ತಾ ಇದ್ದಾರೆ, ಇವರೇನು ಅಪರಾಧಿಗಳಿದ್ದಾರೆ ಅವರು CBI ಅಥವಾ ಪೊಲೀಸ್ ಅಥವಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿವಿಧ ಒಂದು ಸರ್ಕಾರಿ ಅಧಿಕಾರಿಗಳ ನೆಪದಲ್ಲಿ ಒಂದು ಇಂಪರ್ಸನೇಷನ್ ಮಾಡಿ ಅವರು ಮಾರು ವೇಷದಲ್ಲಿ ಸಾರ್ವಜನಿಕರಿಗೆ ಹೆದರಿಸ್ತಾ ಇರುವಂಥದ್ದು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಅವ್ರ ಹತ್ರ ಹಣದ ಒಂದು ಡಿಮ್ಯಾಂಡ್ ಮಾಡುವಂಥದ್ದು ಇದೆ. ಈಗಾಗಲೇ ಇದ್ರ ಬಗ್ಗೆ ಸುಮಾರು ನಾವು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ. ಯಾವುದೇ ಅಧಿಕಾರಿ ಇರಲಿ, ಇಲಾಖೆ ಇರಲಿ, ನಿಮಗೆ ಫೋನ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ಅವ್ರು ಯಾವುದೋ ಒಂದು ಫೇಕ್ ಡ್ರೆಸ್ ಯೂನಿಫಾರ್ಮ್ಗಳನ್ನು ಹಾಕ್ಕೊಂಡು
ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ, ನೀವು ಹಣ ಟ್ರಾನ್ಸ್ಫರ್ ಮಾಡೋವರೆಗೂ ನಿಮಗೆ ಅಲ್ಲಿಂದ ಎದ್ದೇಳೋಕ್ಕಿಲ್ಲ ಅಂತಂದರೆ 100% ಅದು ಫೇಕ್ ಇರುತ್ತೆ. 100% ಅದು ಫೇಕ್ ಇರುತ್ತೆ. ಅದಕ್ಕೆ ಇದರಲ್ಲಿ ಎಚ್ಚೆತ್ತುಕೊಳ್ಳಿ. ಇಂಥ ಯಾವುದೇ ಒಂದು ಮೋಸಗಳಿಗೆ ಬಲಿಯಾಗಬೇಡಿ. ಧನ್ಯವಾದ ರಾಘವೇಂದ್ರ ಅವರೇ. ಮುಂದಿನ ಕರೆ. ಹಲೋ. ಹಲೋ, ನಮಸ್ತೆ. ಹಾಂ, ನಮಸ್ತೆ ಸರ್. ಹೇಳಿ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ಮ ಹೆಸರು ರೇಣುಕಾ ಅಂತ ಹೇಳಿ ಸರ್. ರೇಣುಕಾ ಅವರ ಪ್ರಶ್ನೆ ಕೇಳಿ, ಕಮಿಷನರ್ ಅವರು ಇದ್ದಾರೆ. ಹಲೋ. ಹಾಂ, ಹಲೋ, ನಮಸ್ಕಾರ. ಹಲೋ. ಹಲೋ, ನಮಸ್ತೆ ಮೇಡಮ್, ಪ್ರಶ್ನೆ ಕೇಳಿ. ಹಾಂ ಸರ್, ನಾವು ಇಲ್ಲಿ ಗುಲ್ಬರ್ಗಾದಿಂದ ಮಾತಾಡ್ತಾ ಇದ್ದೀವಿ. ಹಾಂ, ಹೇಳಿ ಪ್ರಶ್ನೆ ಕೇಳಿ, ಕಮಿಷನರ್ ಅವರು ಇದ್ದಾರೆ. ಸರ್, ಅವರಿಗೆ ಪ್ರಶ್ನೆ ಕೇಳಬೇಕಿತ್ತು. ಹಾಂ, ಕೇಳಿ ಹೇಳಿ ಮೇಡಮ್ ಅವರೇ. ಹಾಂ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ಅದೇ ನಾವು ಸುಲ್ತಾನ್ಪುರ ಕ್ರಾಸ್ಲಿಂದ ಬರ್ತೀವಿ ಸರ್ ದಿನಾಲು. ಓಕೆ. ಸುಲ್ತಾನ್ ಅಲ್ಲಿ ಸುಲ್ತಾನ್ಪುರ ಕ್ರಾಸ್ ಇಲ್ಲಿ ಆಳಂದ್ ಚೆಕ್ ಪೋಸ್ಟ್ ಲಿಂತ ಬರ್ತೀವಲ್ಲ ಸರ್. ಅಲ್ಲಿ ಒಂದು 5 ನಿಮಿಷ ಬೇಕು ಸರ್. ಅಲ್ಲಿ ಟ್ರಾಫಿಕ್ ಅಲ್ಲಿ ಒಂದು ರೋಡ್ ದಾಟ್ಬೇಕಾದ್ರೆ 5 ನಿಮಿಷ ಬೇಕು ಸರ್. ಅಲ್ಲಿ ಯಾವ ಸಮಯದಲ್ಲಿ? ಬೆಳಗ್ಗೆ ಯಾವಾಗ್ಲೂ ಸರ್, ಬೆಳಗ್ಗೆ ಸಾಯಂಕಾಲ ಗಂಟೆ ಅಲ್ಲೇ ಅದೇ ರೀತಿ ಇರ್ತದೆ ಸರ್. ಅಲ್ಲಿ ಏನು ಸಿಗ್ನಲ್ ಅಲ್ಲಿ ಅಲ್ಲಿ? ಒಟ್ಟು ನಾವು ಏನಂತಾರೆ ಸರ್, ಬೈಕ್ ಇರ್ಲಾರ್ದೆ ಹಿಂಗ್ ನಡ್ಕೊಂಡು ಹೋಗ್ಬೇಕಾದ್ರೂ ದಾರಿ ಸಿಗಲ್ಲ ಸರ್. ಅಲ್ಲಿ ಯಾರ ಮನ್ಸಿಗೆ ಬಂದು ಯಾಕಡೆಯಿಂದ ಬಂದು ಗಾಡಿ ಗುದ್ದುತ್ತವ ಅನ್ನೋದನ್ನು ನಮ್ಗೆ ಗೊತ್ತಾಗಂಗಿಲ್ಲ ಸರ್. ಅಲ್ಲ, ಅಲ್ಲಿ ಸಿಗ್ನಲ್ ಇದೆಯಾ ಇಲ್ವಾ? ಏನು ಇಲ್ಲ ಸರ್. ಅಲ್ಲಿ ಸಿಗ್ನಲ್ನು ಇರಲ್ಲ ಸರ್, ಪೊಲೀಸ್ನು ಇರಲ್ಲ ಸರ್. ಅಲ್ಲಿ ನಾನು ಚೆಕ್ ಮಾಡಿ ಅಟೆಂಡ್ ಮಾಡಿಸ್ತೀನಿ ಮೇಡಮ್. ಸುಲ್ತಾನ್ಪುರ್ ಕ್ರಾಸ್ ನೋಡಿ ಸರ್. ನೋಟ್ ಮಾಡ್ಕೊಂಡಿದ್ದೀನಿ, ಅಟೆಂಡ್ ಮಾಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಮುಂದಿನ ಕರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ನನ್ನ ಹೆಸರು ನರ್ಮದಾ ಅಂತೇಳಿ ಗುಲ್ಬರ್ಗಾದಿಂದ ಮಿಸ್ಬಾ ನಗರದಿಂದ ಕಾಲ್ ಮಾಡ್ತಾ ಇರೋದು. ಪ್ರಶ್ನೆ ಕೇಳಿ. ಹಲೋ. ನಮಸ್ತೆ, ಹೇಳಿ ಮೇಡಮ್. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್, ಹೇಳಿ. ಸರ್, ನಂದು ಏನು ಕ್ವಶನ್ಸ್ ಅಂದರೆ, ನಮ್ಮ ಗುಲ್ಬರ್ಗಾದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆಲ್ಮೋಸ್ಟ್ 4 to 5 months ಆಯಿತು ಅದು ರೋಡ್ ಕನ್ಸ್ಟ್ರಕ್ಷನ್ ನಡೆದಿದೆ. ಈವನ್ ಅಲ್ಲಿ ಇದು ಅನ್ನಪೂರ್ಣ ಕ್ರಾಸ್ ಹತ್ರ ಸೇಮ್ ಪ್ರಾಬ್ಲಮ್, ಖರ್ಗೆ ಹತ್ರ ಸೇಮ್ ಪ್ರಾಬ್ಲಮ್. ಆ ರೋಡ್ ಕನ್ಸ್ಟ್ರಕ್ಷನ್ ಯಾವಾಗ ಮುಗಿಬೋದು ಸರ್? ತಮ್ಮ ವಿಚಾರ ಏನಿದೆ ಅದು ಅರ್ಥ ಆಗುತ್ತೆ, ತಮ್ಮ ನೋವು ಅರ್ಥ ಆಗುತ್ತೆ. ಅದರಿಂದ ಸುಮಾರು ಸಾರ್ವಜನಿಕರು ಕೂಡ ತೊಂದರೆಗೆ ಅನುಭವಿಸ್ತಾ ಇದ್ದಾರೆ. ನಾವು ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಅದರಲ್ಲಿ. ಹೌದು, ನಮಗೆ ಟ್ರಾಫಿಕ್ ಡೈವರ್ಷನ್ ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಮತ್ತೆ ಇದು RTO ಕ್ರಾಸ್ ಹತ್ರ ರೋಡ್ ಕನ್ಸ್ಟ್ರಕ್ಷನ್ ಯಾವುದೇ ರೂಟಿಗೆ ಹೋಗಿ ನಾವು ಯೂನಿವರ್ಸಿಟಿಗೆ ಹೋಗೋ ಕ್ಯಾಂಡಿಡೇಟ್ಸ್ ಬಹಳ ಪ್ರಾಬ್ಲಮ್ ಅಲ್ಲತ್ತಿದೆ ಸರ್. ಇದು ರೂಟ್ ನಡುವೆ ಡೈವರ್ಷನ್ ತೊಗೊಂಬೋದ್ರಲ್ಲಿಂದ ಅದು ವರ್ಕ್ ಮಾಡೋದು ಅವಶ್ಯಕತೆ ಇದೆ ಮೇಡಮ್. ಅಲ್ಲಿ ಸ್ವಲ್ಪ ಡ್ರೈನೇಜ್ ವರ್ಕು ಮತ್ತು ಕೆಲವು ವರ್ಕ್ ನಡೀತಾ ಇದೆ. ಮತ್ತು ಅದಲ್ಲದೆ ಈಗ ನೆಕ್ಸ್ಟ್ GDIಲಿಂದ ಕುಡಾಲಿಂದ 8 ಇಂಪಾರ್ಟೆಂಟ್ ಜಂಕ್ಷನ್ಸ್ ಏನಿದೆ ಅದರದ್ದು ಡೆವಲಪ್ಮೆಂಟ್ ನಡೀತಾ ಇದೆ. ಇವೆಲ್ಲ ಈಗ ರೇನಿ ಸೀಸನ್ ಆಗೋದ್ರಿಂದ ಪ್ರಾಬ್ಲಮ್ ಭಾಳ ಕ್ರಿಯೇಟ್ ಆಗುತ್ತೆ ಸರ್. ಎಲ್ಲರಿಗೂ ಪ್ರಾಬ್ಲಮ್ ಭಾಳ ಕ್ರಿಯೇಟ್ ಆಗುತ್ತೆ ಇದರಿಂದ. ನಾವು ಏನದು ಸಂಬಂಧಪಟ್ಟ ಇಲಾಖೆಯವರು ಅದು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಅವರಿಗೆ ಸ್ವಲ್ಪ ಸ್ಪೀಡ್ ಅಪ್ ಮಾಡಲಿಕ್ಕೆ ಮನವಿ ಮಾಡ್ಕೊಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್, ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಏನು ಹೆಲ್ಮೆಟ್ಟನ್ನು ಕಡ್ಡಾಯ ಆಗ್ತಾ ಇದೆ ಅಲ್ಲ ಸರ್, ಇದಕ್ಕೆ ಭಾಳಷ್ಟು ನಮ್ಮ ಸಾರ್ವಜನಿಕರು ಏನಂದರೆ ರೋಡ್ಗಳು ಸರಿ ಇರಲ್ಲ, ಆಮೇಲೆ ನಾವಲ್ಲಿ ಟ್ರಾಫಿಕ್ ವೈಲೇಷನ್ ಹಿಂಗೆ ರಾಂಗ್ ಸೈಡ್ನಲ್ಲಿ ಹೋಗ್ಬೇಕಾದ್ರೆ ಇಂಥವೆಲ್ಲ ಇದು ರೀಸನ್ ಹೇಳ್ತಿರ್ತಾರೆ ಸರ್. ಅವರ ಒಂದು ಏನು ಅಬ್ಜೆಕ್ಷನ್ಸ್ ಇದೆ ಅಥವಾ ಅವ್ರದ್ದೇನು ಅಭಿಪ್ರಾಯಗಳಿದ್ದಾವೆ ಅದು ಕೂಡ ಸಮಂಜಸವಾಗಿಯೇ ಇದ್ದಾವೆ. ಈಗ ಅವ್ರು ಕೆಲವು ಕಡೆ ಇರ್ತಾರೆ ರಸ್ತೆಗಳು ಸರಿ ಇಲ್ಲ ಅಥವಾ ಪಾಟ್ ಹೋಲ್ಸ್ ಬಿದ್ದಿದೆ, ಅದರ ಜೊತೆಗೆ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ಲ. ಬಟ್ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ, ಈ ಅಪಘಾತಗಳಾದಾಗ ಏನು ನಾವು ಗಾಯಗೊಳ್ತೀವಿ, ಪ್ರಾಣ ಕಳ್ಕೊತೀವಿ, ಅವು ಯಾವ ನೆಪಗಳು ಕೂಡ ಅವು ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮಾಡ್ತಾ ಇರೋ ಉದ್ದೇಶ ಇರುವಂಥದ್ದು ಸಾರ್ವಜನಿಕರು ಏನು ಸುಗಮವಾಗಿ ಸುರಕ್ಷಿತವಾಗಿ ರಸ್ತೆ ಸಂಚಾರ ಮಾಡಲಿಕ್ಕೆ ಈ ನಿಯಮಗಳ ಪಾಲನೆ ಅವಶ್ಯಕತೆಯಾಗಿದೆ. ಈ ಹೆಲ್ಮೆಟ್ ಧರಿಸೋದ್ರಿಂದ ಅವರ ಪ್ರಾಣವನ್ನು ಅವರೇ ರಕ್ಷಿಸಿಕೊಳ್ತಾ ಇರೋದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೆಲ್ಮೆಟನ್ನು ಕಡ್ಡಾಯ ಮಾಡಿದ್ದೀವಿ. ಆಮೇಲೆ ಮೊಬೈಲ್ ಡ್ರೈವಿಂಗ್, ಈ ಮೊಬೈಲ್ ಬಳಸ್ತಾ ಹೋಗಬೇಕಾದ್ರೆ ಏನಾಗುತ್ತೆ, ಆಟೋಮೆಟಿಕ್ ಅವರ ಒಂದು ಅಟೆನ್ಷನ್ ಇರುತ್ತೆ ಡ್ರೈವ್ ಮಾಡಬೇಕಾದ್ರೆ, ಅದು ಎಲ್ಲೋ ಡೈಲ್ಯೂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮೊಬೈಲ್ ಡ್ರೈವಿಂಗನ್ನು ಕೂಡ ನಾವು ನಿಷೇಧ ಮಾಡಿದ್ದೀವಿ. ಮತ್ತು ಓವರ್ ಸ್ಪೀಡ್, ಈ ಕಲಬುರಗಿ ನಗರ ಬರಬೇಕಾದ್ರೆ ಏನು ಅಪ್ರೋಚ್ ಹೈವೇ ಇದ್ದಾವೆ, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಅಲ್ಲಿ ನಮ್ಮ ಸ್ಪೀಡ್ ರಡಾರ್ಸ್ ಇದೆ. ಯಾರೇ ಓವರ್ ಸ್ಪೀಡ್ ಮಾಡಿದ್ರೆ ಇಮಿಡಿಯೇಟ್ ಅಲರ್ಟ್ ಹೋಗುತ್ತೆ ಮತ್ತು ಆಟೋಮೆಟಿಕ್ ಅವರಿಗೆ ಈ ಚಲನ ಹೋಗುತ್ತೆ. ಮುಂದಿನ ಒಂದು ಕರೆ. ಹಲೋ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು? ಸರ್, ನಾನು ಚಿತ್ತಾಪುರ ತಾಲೂಕು ಬಂಕಲ್ಗದಿಂದ ಶಾಂತಕುಮಾರ್ ರೆಡ್ಡಿ ಅಂತ ಮಾತಾಡೋದು ಸರ್. ಶಾಂತಕುಮಾರ್ ರೆಡ್ಡಿ ಅವರ ಪ್ರಶ್ನೆ ಕೇಳಿ, ಕಮಿಷನರ್ ಇದ್ದಾರೆ.
ನಾವು ಮೊದಲನೇದಾಗಿ ಕಮಿಷನರ್ ಸಾಹೇಬರಿಗೆ ನಮ್ಮ ಪರವಾಗಿ ಮತ್ತು ನಮ್ಮೆಲ್ಲ ಆಕಾಶವಾಣಿ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ಧನ್ಯವಾದ ಶಾಂತಕುಮಾರ್ ಅವರೇ. ಸರ್, ನಾವು ಒಂದು ಪ್ರಶ್ನೆ ಏನಂದ್ರೆ, ಈಗ ಈ ಕೆಲವಷ್ಟು CC ಕ್ಯಾಮ್ರಾಗಳಲ್ಲಿ ಏನು ನಾವು ಈಗ ಹಲೋ ಕರೆಯಲ್ಲಿ ವ್ಯತ್ಯಯ ಆಗಿರ್ಬೋದು, ಕರೆ ಕಟ್ಟಾಗಿದೆ ಅನ್ಸ ಸರ್. ಸರ್, ಈಗ ಈ ನೀವು ತಾವಾಗಲೇ ಹೇಳಿದರೆ ಭಾಳಷ್ಟು ಜನ ಇನ್ನೂ ಅದಕ್ಕೆ ತಾವೇನು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಅಷ್ಟು ರೆಸ್ಪಾನ್ಸ್ ಇಲ್ಲ ಜನಗಳ ಕಡೆಯಿಂದ ಅಂತೇಳಿ. ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಈಗ ನಿನ್ನೆ ಉದಾಹರಣೆಗೆ ಕಳೆದ ಒಂದು 10 ದಿನಗಳಿಂದ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಮತ್ತು ಅಧಿಕಾರ ಅಲ್ಲದೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಇರುವ ಅಧಿಕಾರ ಸಿಬ್ಬಂದಿಗಳನ್ನು ಕೂಡ ನಾವು ಈಗ ನಿಯೋಜನೆ ಮಾಡ್ತಾ ಇದ್ದೀವಿ. ಒಂದು ನಿಯೋಜನೆ ಮಾಡ್ತಾ ಇರೋದು ಎನ್ಫೋರ್ಸ್ಮೆಂಟ್ ಜೊತೆ ರೆಗ್ಯುಲೇಷನ್ನು, ಅದ್ರ ಜೊತೆಗೆ ಎಜುಕೇಷನ್ ಆಲ್ಸೋ. ಈ ಎಲ್ಲ ಕಾಲೇಜು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ನಮ್ಮವರು ಅಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ನಿನ್ನೆ ನಾನು ಕೂಡ ನಮ್ಮ ಕಚೇರಿಯಲ್ಲಿ ಒಂದು ಅವೇರ್ನೆಸ್ಸನ್ನು ಮಾಡಿಸಿದ್ವಿ, ಎಲ್ಲ ಮೀಟಿಂಗನ್ನು ಮಾಡಿದ್ವಿ. ಒಂದು ಕರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಯಾರು ಸರ್? ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಹೇಳಿ. ಚೆನ್ನಬಸವರ ಸ್ವಾಮಿ ಅವರು. ಪ್ರಶ್ನೆ ಕೇಳಿ, ಕಮಿಷನರ್ ಸರ್ ಇದ್ದಾರೆ. ಸರ್, ಈ ಹೆಲ್ಮೆಟ್ ಹಾಕಿಕೊಳ್ಳುವ ಬಗ್ಗೆ ತಾವು ಹೇಳಿದ್ದು ಅತಿ ಸೂಕ್ತವಾದ ಕ್ರಮ ಇದೆ ಸರ್. ಸ್ವಾಗತ ರೀ ಸರ್. ಥ್ಯಾಂಕ್ ಯು ರೀ. ಮತ್ತೆ ಏನಾದರೂ ಪ್ರಶ್ನೆ ಇದೆಯಾ? ಎಲ್ಲ ಸರ್ಕಲ್ನಲ್ಲಿ ಅಲ್ಲಲ್ಲಿ ಟ್ರಾಫಿಕ್ದವರು ನಿಂತು ಜನರಿಗೆ ಏನು ಹೇಳಕತ್ತಾರೆ ಸರ್, ಅದನ್ನು ಒಳ್ಳೇದು ಕಾರ್ಯಕ್ರಮ ಇದೆ ಸರ್. ಆಮೇಲೆ ರಾತ್ರಿ ಈ 2 ವೀಲರ್ಸ್ದವರು ಲೈಟ್ ಹೆಚ್ಚಿಗೆ ಹಚ್ತಾರೆ ಸರ್. ಅದು ಲೈಟಿನ. ಹಲೋ ಅದಕ್ಕೆ ಸರ್, ಲೈಟು ಎಕ್ದಮ್ ಮುಖದ ಮೇಲೆ ಬೀಳ್ತದೆ ಸರ್. ಅವು LED ಬಲ್ಬ್ ಏನು ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಅದ್ರ ಬಗ್ಗೆನೂ ನಮ್ಮ ಅಧಿಕಾರಿಗಳಿಗೆ ಈ ಸ್ಪೆಷಲ್ ಡ್ರೈವ್ ಮಾಡ್ಲಿಕ್ಕೆ ಹೇಳ್ತೀನಿ. ತಮ್ಮ ಇದು ಏನು ಗಮನ ಇದೆ, ತಾವೇನು ಹೇಳಿರುವ ವಿಷಯ ಇದೆ, ಅದು ಕೂಡ ಕೆಲವು ಅಪಘಾತಗಳು ಹೆಲ್ಮೆಟ್ ಹಾಕಿಕೊಳ್ಳೋದಂತೂ ಬಹಳ. ಹಲೋ, ಹಾಂ ಸರ್, ಅದರ ಈಗೇನು ನಾನು ನಮ್ಮ ಕೇಳುಗರು ಏನು ಕೇಳಿದ್ರಲ್ಲ ಸರ್, ಅಂದರೆ ಆ ಲೈಟ್ ಫೋಕಸ್ ಜಾಸ್ತಿ ಇರುತ್ತೆ. ಅದು ಲೈಟಲ್ಲಿ ಇದೇನು ಹೈ ಬೀಮ್ ಅಂತ ಲೈಟ್ ಹಾಕ್ತಾರೆ, ಅದರಿಂದ ಅಪೋಸಿಟ್ ಬರುವಂಥ ವಾಹನ ಚಾಲಕರಿಗೆ ಅದು ಬ್ಲೈಂಡ್ನೆಸ್ ಕಾಸ್ ಮಾಡುತ್ತೆ. ಮತ್ತೆ ಏನು ಇವ್ರ ಮುಂದ್ಗಡೆ ಇರುವಂತಹ ರೋಡ್ ಇದೆ ಅದು ಕ್ಲಿಯರ್ ಆಗಿ ಕಾಣಲ್ಲ. ಆ ಹಿನ್ನೆಲೆಯಲ್ಲಿ ಅಪಘಾತಗಳು ಕೂಡ ಆಗ್ತಾ ಇದ್ದಾವೆ. ಅದಕ್ಕೂ ಕೂಡ ನಾವು ಸ್ಪೆಷಲ್ ಡ್ರೈವ್ ಅನ್ನ ಮಾಡಲಿಕ್ಕೆ ನಮ್ಮ ಸಂಚಾರಿ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು, ಸೂಚನೆಯನ್ನು ನೀಡ್ತೀನಿ. ಒಂದು ಕರೆ ಇದೆ. ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಮತ್ತೆ ಚಿತ್ತಾಪುರ ತಾಲೂಕು ಬಂಕಲಿಂದ ಶಾಂತಕುಮಾರ್ ಮಾತಾಡ್ತಾ ಇದ್ದೀನಿ. ಕಟ್ ಆಗಿತ್ತು, ಮಾತಾಡಿ, ಪ್ರಶ್ನೆ ಕೇಳಿ. ಹೇಳಿ ಶಾಂತಕುಮಾರ್. ಸರ್, ನಾವು ಕೇಳೋದೇನಂದ್ರೆ, ಈಗ ಸರ್ ನಾವು ಜಾಸ್ತಿ ಸ್ಪೀಡ್ ಆಗಿ ಹೋಗೋದು ಮತ್ತು ಇದು ಸಿಗ್ನಲ್ ಇದ್ರು ಕೂಡ ಹಂಗೆ ಹೋಗೋದು ಮತ್ತು ಹೆಲ್ಮೆಟ್ ಇಲ್ಲದೆ ಹೋಗ್ತೀವಲ್ರಿ ಸರ್. ಹಂಗ ಹೋದಾಗ ಏನಂದ್ರೆ ನಮ್ಮ ರಿಸಿಪ್ಟ್ ಅನ್ನ ನಮ್ಮ ಫೋನಿಗೆ ಬರುತ್ತೆ ಅಥವಾ ನಾವು ಅದು ಆಮೇಲೆ ಚಾಲನ್ ಕಟ್ಟಬೇಕು ಅಂತ ಸರ್. ಹೌದು. ಆ ಜನ ಏನ್ ಮಾಡ್ತಾರ ಸರ್, ಈ ಚಾಲನ್ಗೆ ಏನ್ ಭಯ ಪಡಲ್ಲ ಸರ್, ಹಂಗೆ ಕಟ್ಕೊತಾನೆ ಹೋಗ್ತಾ ಇರ್ತಾರ ಅವರು. ಅದಕ್ಕೆ ಒಂದು ರೂಲ್ಸ್ ಮಾಡಿದ್ರೆ ಬಹಳ ಒಳ್ಳೇದೇ ಅನ್ಸ್ತದ ಸರ್. ಏನು ರೂಲ್ಸ್ ಮಾಡಬೇಕು ಸರ್? ಈ 1, 2, 3, 4 ಸಲ 3 ಸಲ ಅಥವಾ 4 ಸಲ ಚಾಲನ್ ಕಟ್ಟಿದವ್ರಿಗೆ ನಾವು ಆಮೇಲೆ ಹಂಗೆ ಮಾಡ್ತಾ ಇದ್ರು ಪದೇ ಅಂದ್ರೆ ಅವ್ರಿಗೆ ಪರವಾನಗಿ ಪತ್ರ, ಲೈಸೆನ್ಸ್ ರದ್ದುಗೊಳಿಸೋದು ಬಹಳ ಒಳ್ಳೇದು ಸರ್. ತಮ್ಮ ಏನು ಇದು ಇದೆ ಅದು ಆಲ್ರೆಡಿ ನಾವು ಮಾಡ್ತಾ ಇದ್ದಾರೆ. ಈಗ ಯಾರು ರಿಪೀಟ್ ಅಫೆಂಡರ್ಸ್ ಇದ್ದಾರೆ, ರಿಪೀಟ್ ಆಗಿ ಸಂಚಾರ ನಿಯಮಗಳ ಏನು ಪಾಲನೆ ಮಾಡ್ತೀವಿ. ಈಗ ಇದರಲ್ಲಿ ಏನಿದೆ, ಒಂದು ಶಾಂತಕುಮಾರ್ ಅವರೇ, ಮೊದಲು ನಾವೇನು ಮ್ಯಾನ್ಯುವಲ್ ಮಾಡ್ತಿದ್ದೀವಲ್ಲ, ಕೈಲಿಂದ ಬರೆದು ರಿಸಿಪ್ಟ್ ಕೊಡ್ತಾ ಇದ್ದೀವಿ, ಆವಾಗ ನಮ್ಮ ಹತ್ರ ಅಧಿಕೃತ ದಾಖಲೆ ಇರ್ತಿರ್ಲಿಲ್ಲ. ಈಗ ಏನೀಗ ಇದು ಟೆಕ್ನಾಲಜಿ ಬೇಸ್ಡ್ ಮಾಡಿದ್ದೀವಿ ITMS ಅಲ್ಲಿ. ಒಂದು ವೆಹಿಕಲ್ಸ್ ಎಂಟ್ರಿ ಮಾಡಿದರೆ ಸಾಕು, ಅದ್ರದ್ದು ಹಿಸ್ಟ್ರಿನೇ ಬರುತ್ತೆ, ಎಷ್ಟು ಸಲ ವೈಲೇಷನ್ ಆಗಿದೆ, ಯಾವ ರೀತಿ ಉಲ್ಲಂಘನೆ ಆಗಿದೆ ಅಂತ. ಈಗಾಗಲೇ ಈಗ ನಾವು ನಿಯರ್ಲಿ 2,000 ಅಂತ ಸವಾರರ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆನ್ಷನ್ಗೆ ಬರ್ತಿದ್ದೀವಿ RTO ಅವರಿಗೆ. ಓವರ್ ಸ್ಪೀಡ್ ಇರುವಂಥದ್ದು, ಡ್ರಂಕ್ ಅಂಡ್ ಡ್ರೈವಿಂಗ್ ಇರುವಂಥದ್ದು, ರ್ಯಾಶ್ ಡ್ರೈವಿಂಗ್ ಇರುವಂಥದ್ದು, ನಿಯರ್ಲಿ 2,000 ಮೇಲೆ ಈಗಾಗಲೇ ಈ ವರ್ಷನೇ ಬರ್ದಿದ್ದೀವಿ. ಮುಂದೇನು ಕಂಟಿನ್ಯೂ ಮಾಡ್ತೀವಿ. ಸರ್ ಮಾಡ್ರಿ, ಯಾಕಂದ್ರೆ ಜನ ಪಾಲಿಸ್ತಾರ ಸರ್. ಹಂಗಾದ್ರೂ ಕೂಡ, ಯಾಕಂದ್ರೆ ಇದು ದುಡ್ಡು ಕಟ್ತಾರೆ ಮತ್ತೆ ಹಂಗೆ ಮಾಡ್ತಿರ್ತಾರೆ. ಸ್ವಲ್ಪ ಈಗಾಗಲೇ ಸ್ವಲ್ಪ ನಮ್ ಗುಲ್ಬರ್ಗ ಜನ ಸುಧಾರಣೆಗೆ ಬಂದಿದೆ ಅಂತ ಅನಿಸ್ತಾ ಇದೆ. ಇನ್ನೂ ತಕ್ಕ ಮಟ್ಟಿಗೆ ಆಗಿಲ್ಲ, ಇನ್ನೂ ಆಗ್ಬೇಕು. ಆದ್ರೆ ಆಗುತ್ತೆ ಸರ್. ಈ ತರ ರೂಲ್ಸ್ಗಳು ನೀವು ಕರೆಕ್ಟ್ ಆಗಿ ನೀವು ಮಾಡ್ತಾ ಇದ್ರಿ ಸರ್. ತುಂಬಾ ಧನ್ಯವಾದಗಳು ಸರ್. ಯಾಕಂದ್ರೆ ನಿಮ್ಮ ಟ್ರಾಫಿಕ್ ಪೊಲೀಸ್ನವರು ಕೂಡ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ.
ಥ್ಯಾಂಕ್ ಯು. ಒಳ್ಳೆಯದು ಶಾಂತಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಲೋ ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್, ಯಾರು? ನಾ ಮನೋಹರ್ ವಿಶ್ವಕ್ರಮ್ ಅಂತ ಸರ್. ಮನೋಹರ್ ಅವರು ಎಲ್ಲಿಂದ? ಕಲಬುರಗಿ ಸರ್. ಹಾಂ ಹೇಳಿ, ಪ್ರಶ್ನೆ ಕೇಳಿ ಸರ್. ಕಮಿಷನರ್ ಸರ್. ಸರ್ ಸಾಹೇಬ್ರು ಇದಾರೆ ಸರ್? ಹಾಂ ಇದ್ದಾರೆ. ನಮಸ್ತೆ, ಹೇಳಿ ಮನೋಹರ್ ಅವರೇ. ಸರ್ ನಮಸ್ತೆ ಸರ್. ಈ ಕ್ರಿಸ್ಟಲ್ ಪ್ಯಾಲೇಸ್ ಎದುರುಗಡೆ ಅಕ್ರಮ ಮರಳು ಅದು ಮೇನ್ ಹೇವೆ ಮೇಲೆ ಮಾರ್ತಾ ಇದಾರೆ ಸರ್. ಅಕ್ರಮ ಮರಳು ಅದು ಸರ್ ರೋಡಿನ ಮೇಲೆ ಹೇವೆ ಮೇಲೆ ಮಾರ್ತಾ ಇದಾರೆ. ಸಿದ್ಧರು ಮಠದ ಹಿಡಿದು ಆ ರಾಮ ಮಂದಿರ ತನ ಸರ್, ಲೆಫ್ಟ್ ರೈಟ್ ಅಲ್ಲೇ ರೋಡ್ ಮೇಲೆ ಮಾರ್ತಾ ಇದಾರೆ ಸರ್. ಜಿಲ್ಲಿ ಕಲ್ಲು, ಉಸುಕು, ರೇತಿ ಎಲ್ಲ ಸರ್. ಅಕ್ರಮ ಅಂತಂದ್ರೆ ಏನು, ತಾವು ಅದು ರಾಯಲ್ಟಿ ಎಲ್ಲ ತೊಗೊಳ್ಳಾರ್ದೆ ಮಾರ್ತಾರ ಅಂತ ಇದ್ರ? ಅದು ಅಲ್ಲ ಸರ್, ರೋಡಿನ ಮೇಲೆ ಮಾರ್ತಾ ಇದಾರೆ ಸರ್, ಹೇವೆ ಮೇಲೆ ಮಾರ್ತಾ ಇದಾರೆ ಸರ್. ಡಂಪ್ ಮಾಡಿ ಟಿಪ್ಪರ್, ಉಸುಕು, ರೇತಿ ಸರ್. ಅದು ನಾನು ನಮ್ಮವ್ರಿಗೆ ಹೇಳ್ತೀನಿ. ಕೆಲವು ಏನು ಅದೇ ರಾಮ ಮಂದಿರ ತನ ಸರ್, ಅವು ಟಿಪ್ಪರ್ಗಳು ನಿಂತು ರೋಡ್ ಎಲ್ಲ ಹಾಳಾಗೋಗಿದೆ ಸರ್. ಅಲ್ಲಿ ಮಾರಕ್ಕೆ ಅಲೋವ್ ಇಲ್ಲ ಸರ್, ಆ ತರ ಮಾರ್ತಾ ಇದಾರೆ ಸರ್. ಅದ್ರ ಬಗ್ಗೆ ನಮ್ಮವ್ರಿಗೆ ಹೇಳ್ತೀನಿ. 2 ವಿಚಾರ ಇದೆ. ಒಂದು, ಅಲ್ಲಿ ರಸ್ತೆ ಮೇಲೆ ನಿಂತು ಅವರು ಮಾರಾಟ ಮಾಡೋದು. ಇನ್ನೊಂದು, ಪರವಾನಗಿ ಇಲ್ಲದೆ ಮಾರಾಟ ಮಾಡೋವಂಥದ್ದು. ಮತ್ತು ಈ 3ನೇದೇನಿದೆ, ವಾಹನಗಳಿಗೆ ನಂಬರ್ ಪ್ಲೇಟ್ ಇಲ್ಲದೆ ಅಲ್ಲಿ ತಂದು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಈಗಾಗಲೇ ನಾವಲ್ಲಿ ಕಳೆದ ಒಂದು ವಾರದಿಂದ ಒಂದು ಚೆಕ್ ಪೋಸ್ಟ್ಗಳನ್ನು ಹಾಕೊಂಡಿದ್ದೀವಿ ಸಿಟಿ ಮತ್ತು ಡಿಸ್ಟಿಕ್ ವ್ಯಾಪ್ತಿಯಲ್ಲಿ. ಏನು ನಮ್ಮ ಜಿಲ್ಲೆ ಇರ್ಬೋದು ಅಥವಾ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಏನು ಮರಳು ಬರ್ತಾ ಇದೆ, ಯಾವುದು ಇಲ್ಲಿಗಲ್ ಆಗಿ ಮೂವ್ಮೆಂಟ್ ಆಗ್ತದೆ, ಅದನ್ನು ತಡೆಗಟ್ಟಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ. ಈಗೇನು ಇದು ಏನು ಈಗ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿ ನಿಲ್ಲಿಸಿ ಮಾರ್ತಾ ಇದ್ರೆ ಇದ್ರ ಬಗ್ಗೆನೂ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮವ್ರಿಗೆ ಹೇಳ್ತೇನೆ. ಸರ್ ಇನ್ನೊಂದು ಗಮನಕ್ಕೆ ತರ್ತಾ ಇದ್ದೇನೆ ಸರ್, ತಮ್ಮ ಗಮನಕ್ಕೆ. ಪ್ಲೀಸ್ ಹೇಳಿ. ಅಲ್ಲಿ ಚಪ್ಪಲ್ ಬಜಾರ್ಗೆ ಹೋಗಲ್ಲಿ ರೋಡ್ ಮೇಲೆ ಫುಟ್ಪಾತ್ ಅಕ್ರಮವಾಗಿ ಪೂರಾ ರೋಡೇ ಬಂದ್ ಮಾಡಿದಾರೆ ಸರ್. ಚಪ್ಪಲ್ ಬಜಾರ್ ಗಣೇಶ್ ಮಂದಿರಿಗೆ ಹೋಗುವಾಗ ಸರ್, ಸೂಪರ್ ಮಾರ್ಕೆಟ್ ಅದ. ಅದು ನಾವು ಕಾರ್ಪೊರೇಷನ್ದವ್ರ ಜೊತೆ ಸೇರಿ ಜಂಟಿ ಕಾರ್ಯಾಚರಣೆ ಮಾಡ್ತೀವಿ. ಸರ್ ಸರ್ ಇದು ಒಂದ್ಸಲ ನಿಮ್ಗೆ ವಿಡಿಯೋ ಹಾಕಿದ್ದೆ ಸರ್, ವಾಟ್ಸಪ್ಪಿಗೆ, ಅದು ಮರಳು ದಂಧೆದ್ದು ಸರ್. ನಾನು ಅದನ್ನು ಇನ್ನೊಂದ್ಸಲ ಚೆಕ್ ಮಾಡಿಸ್ತೀನಿ, ನಮ್ಮವ್ರಿಗೆ ಹೇಳಿ. ಸ್ವಲ್ಪ ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಸರ್. ಶ್ಯೂರ್. ಒಳ್ಳೆಯದು ಮನೋಹರ್ ಅವರು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಸರ್, ಈಗ ಇತ್ತೀಚೆಗೆ ಕೆಲವರು ನಾವು ಪತ್ರಿಕೆಗಳಲ್ಲಿ ಓದಿ, ಕೆಲ ಸುದ್ದಿ ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಸರ್. ಏನಂದರೆ ಈ ಕಳ್ಳರ ಗ್ಯಾಂಗ್ಗಳೆಲ್ಲ ಬಂದಿದೆ, ರಾತ್ರಿಯೆಲ್ಲ ಸುತ್ತಾಟ ಮಾಡ್ತಾರೆ. ಈ ಕೆಲವು ಏನು ಏರಿಯಾ ಇರ್ತಾರೆ ಸರ್, ಲೇಔಟ್ಗಳಲ್ಲಿ ಅಲ್ಲೆಲ್ಲ ತಿರುಗ್ತಿರ್ತಾರೆ. ಮತ್ತು ಮನೆ ಅದೇನು ಯಾರು ಇಲ್ದಂಥದ್ದು ನೋಡಿ ಅಲ್ಲಿನ ನಾನು ಇತ್ತೀಚೆಗೆ ಕೆಲವು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರೋದಂತ ಗಮನಿಸಿದ್ದೇನೆ. ಅದನ್ನು ಪರಿಶೀಲನೆ ಮಾಡಿದಾಗ ಅದು ಆಲ್ಮೋಸ್ಟ್ 1.5 to 2 year ಹಳೆಯದು. ಮತ್ತೆ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದ್ರೆ, ಇಂಥ ಯಾವುದೇ ವದಂತಿ ಇರಲಿ, ಈವನ್ ಮಾಹಿತಿ ಇರಲಿ, ತಕ್ಷಣ ಸ್ಥಳೀಯ ಪೊಲೀಸರ ಗಮನಕ್ಕೆ ತೆಗೆದುಕೊಂಡು ಬರಲಿ. ಅದ್ರ ಸತ್ಯಾಸತ್ಯತೆ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ಒಂದ್ ವೇಳೆ ನೈಜ ಇದ್ರೆ ನಮ್ಮ ಏನು ಗಸ್ತಿದೆ, ರಾತ್ರಿ ಗಸ್ತಿದೆ, ಅದನ್ನು ಇನ್ನಷ್ಟು ಹೆಚ್ಚಿನ ಬಲಪಡಿಸಲಿಕ್ಕೆ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು? ಅವಾಗಲೇ ಕಾಲ್ ಮಾಡಿದ್ದಿಲ್ಲ ಸರ್, ಕಟ್ ಆಯ್ತು ನಡಬರ್ಕೆ. ಸರ್ ಇನ್ನೊಂದು, ಇದು ಪೊಲೀಸರು ಹಿಡಿದ ತಕ್ಷಣ ಫೈನ್ ಹಾಕ್ತಾರಲ್ಲ ಸರ್, ಅದನ್ನ ಈ ಚಲನ್ನಲ್ಲೂ ಕಟ್ಬೋದಲ್ಲ ಸರ್? ಬೈ ಹ್ಯಾಂಡ್ ಸ್ಪಾಟ್ ಅಲ್ಲೇ ಫೈನ್ ಕಟ್ಟಬೇಕಾ? ಈ ಕೆಲವೊಂದು ಗೊಂದಲಗಳಿದ್ದಾವೆ ಸರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಸರ್. 2 ಇದೆ. ಒಂದು ಮ್ಯಾನುವಲ್ ಎನ್ಫೋರ್ಸ್ಮೆಂಟ್, ಇನ್ನೊಂದು ಇದು ITMS ಬೇಸ್ಡ್ ಡಿಜಿಟಲ್ ಎನ್ಫೋರ್ಸ್ಮೆಂಟ್. ಈಗ ಒಂದು ವೇಳೆ ನೀವು ಪೊಲೀಸ್ ಅಧಿಕಾರಿಗಳು ನಿಮ್ಮ ಹತ್ರ ಚಲನ್ ಜನರೇಟ್ ಮಾಡಿದಾಗ ನೀವು ಅಲ್ಲಿ ನಿಮ್ಗೆ ಕಟ್ಲಿಕ್ಕೆ ಆಗಿಲ್ಲ ಅಂತಂದರೆ ಆಮೇಲೂ ಕೂಡ ಕಟ್ಟಬಹುದು. ಬಟ್ ಅಲ್ಲಿವರೆಗೆ ನೀವು ವೆಹಿಕಲ್ ಅಲ್ಲೇ ಬಿಟ್ಟು ಹೋಗ್ಬೇಕಾಗತ್ತೆ. ಈಗ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ, ಎಕ್ಸ್ಕ್ಯೂಸ್ ತಗೋತಾ ಇದ್ದಾರೆ. ಇದು ಮಾಡ್ತಾರೆ ಸರ್. ಅಲ್ಲ, ಇದರದೇ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಕೆಲವು ಸಾರ್ವಜನಿಕರು ಕೂಡ. ಈಗ ಚಲನ್ ತಗೋತಾರೆ, ಆಮೇಲೆ ಕಟ್ತೀವಿ ಅಂತ ಹೇಳಿ ಅದು ಆಮೇಲೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಕೇಳಿದೆ. ಅದು ಮ್ಯಾನುವಲ್ ಮಾಡಿದಾಗ ಅಲ್ಲೇ ದಂಡ ಕಟ್ಟಬೇಕು, ಇಲ್ಲಾಂದ್ರೆ ಅವ್ರ ವಾಹನ ಅಲ್ಲೇ ಬಿಟ್ಟು ಅವರು ದಂಡ ಕಟ್ಟಿ ತಗೊಂಡು ಹೋಗ್ಬೋದು. 2ನೇದು ಏನು ವಿನಂತಿ ಮಾಡ್ತಾ ಇದ್ದೀನಿ, ಈಗ ತಾವು ಕೇಳಿದ್ರಿ, ಮತ್ತೆ ಹೇಳ್ತಾ ಇದ್ದೀನಿ, ದಂಡ ಕಟ್ಟೋ ಉದ್ದೇಶನೇ ಇಲ್ಲ ನಮ್ಮದು. ಈ ಉದಾಹರಣೆ, ನೀವು ಎಲ್ಲೋ ಒಂದು ಕಡೆ ಜಂಕ್ಷನಲ್ಲಿ ಪೊಲೀಸರು ಸಿಕ್ಬಿದ್ರಿ ಹೆಲ್ಮೆಟ್ ಧರಿಸೋದಕ್ಕೋಸ್ಕರ, ಪೊಲೀಸವ್ರಿಗೆ ಮನವಿ ಮಾಡಿ, ಸರ್ ನಾನು ಹೆಲ್ಮೆಟ್ ತರ್ತೀನಿ, ಅಲ್ಲಿವರೆಗೆ ವಾಹನ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ. ಅದನ್ನು ಕೂಡ ನಾವು ನಿಮಗೆ ಅವಕಾಶ ಕೊಡ್ತೀವಿ. ನಂತರ ಹೆಲ್ಮೆಟ್ ತೊಗೊಂಡೋಗಿ ಅವ್ರಿಗೆ ತೋರಿಸಿ, ಹೆಲ್ಮೆಟ್ ತೊಗೊಂಡ್ರೆ ನಾವು ನಿಮ್ಗೆ ದಂಡನೂ ಹಾಕಲ್ಲ. ಏನೋ ಒಳ್ಳೆಯದು. ನಮಸ್ಕಾರ. ಮುಂದಿನ ಕರೆ. ಹಲೋ ಹಲೋ ಸರ್, ಈಗ
ತಾವು ಅವಾಗಲೇ ಹೇಳ್ತಾರೆ ಸರ್, ಈ ಸೈಬರ್ ಕ್ರೈಮ್ಸ್ ಅಂತ ನಾವೇನೋ ಮಾತಾಡ್ತಿದ್ವಿ ಸರ್. ಈಗ ಅದು ಬಹಳ ಪ್ರಚಲಿತವಾದ ಒಂದು ವಿಷಯ ಇರ್ಬೋದು. ಸಾಕಷ್ಟು ಕೆಲವರು ಒಳ್ಳೊಳ್ಳೆ ಅಂದರೆ ವಿದ್ಯಾವಂತರು, ಒಳ್ಳೆ ಬುದ್ಧಿವಂತರು ಇದಕ್ಕೆಲ್ಲ ಒಳಗಾಗ್ತಿದ್ದಾರೆ ಸರ್. ಈ ಡಿಜಿಟಲ್ ಅರೆಸ್ಟ್, ಈ ಮೊಬೈಲು ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಎಲ್ಲ ಮಾಡುವಂಥವ್ರು ವಿದ್ಯಾವಂತರು. ಹಾಂ ಸರ್. ಅದರಲ್ಲಿ ಪ್ರಾಬ್ಲಮ್ ಏನಂತಂದರೆ ಈ ಸೈಬರ್ ಅಪರಾಧ ಈ ವಿಕ್ಟಿಮ್ಸ್ನ ಪಾರ್ಟಿಸಿಪೇಷನ್ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಸರ್, ಹೌದು. ಈಗ ಅವರು OTP ಶೇರ್ ಮಾಡುವಂಥದ್ದು, ಅವ್ರ ಬ್ಯಾಂಕ್ ಕ್ರೆಡೆನ್ಷಿಯಲ್ಸ್ಗಳನ್ನು ಶೇರ್ ಮಾಡುವಂಥದ್ದು, ಪಾಸ್ವರ್ಡ್ ಶೇರ್ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಅನುಮಾನಾಸ್ಪದ ಲಿಂಕ್ಗಳೇನಿರುತ್ತೆ ಅವುಗಳನ್ನು ಒತ್ತುವುದು, ಕ್ಲಿಕ್ ಮಾಡುವಂಥದ್ದು. ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಈ ಸೈಬರ್ ಕ್ರೈಮಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಂದರೆ ಪ್ರಿವೆನ್ಷನ್. ತಾವು ಜಾಗರೂಕರಾಗಿ ತಂತ್ರಜ್ಞಾನಗಳ, ಮೊಬೈಲ್ಗಳ ಬಳಕೆ ಮಾಡೋದ್ರಿಂದ ಮಾತ್ರ ಈ ಸೈಬರ್ ಅಪರಾಧಗಳಿಂದ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಕರೆ ಇದೆ ಸರ್. ಹಲೋ 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 ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಶ್ಯಾಮ್ಲಾ ಅಂತ್ರಿ, ಬಸವೇಶ್ವರ ಕಾಲೋನಿಯಿಂದ ಮಾತಾಡ್ತಾ ಇರೋದು. ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್, ಇವತ್ತಿನ ವಿಷಯ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ಡ್ರಗ್ಸ್ ಅನ್ನೋಂಥ ವಿಷಯ ಇದೆ ಅಲ್ಲ ಸರ್? ಹೌದು ಮೇಡಮ್. ನಾವು ಹೆಚ್ಚಾಗಿ ಬೆಂಗಳೂರು, ಹೈದರಾಬಾದು ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲೇ ಡ್ರಗ್ಸ್ ಅನ್ನೋದನ್ನ ಕೇಳ್ತಿದ್ವಿ. ಗುಲ್ಬರ್ಗಾದಲ್ಲಿ ಡ್ರಗ್ಸ್ ತಗೋತಾರ ಜನ, ಅಥವಾ ಅಂತವ್ರನ್ನ ನೀವು ನೋಡಿದೀರಾ, ಕಂಡಿಡಿದೀರಾ? ಯಾವ ರೀತಿ ಅವರನ್ನ ಇದು ಮಾಡ್ತಾ ಇದ್ದೀರಾ? ತಾವು ಹೇಳಿದ್ದು ತುಂಬ ಗಂಭೀರವಾಗಿರುವಂಥ ವಿಚಾರ. ಈ ಏನು ಮಾದಕ ವಸ್ತುಗಳಿದಾವೆ, ಈ ಯುವಕರ ಮತ್ತು ಸಮಾಜಕ್ಕೆ ಒಂದು ದೊಡ್ಡ ಕಂಟಕ ಆಗಿ ಪರಿಣಮಿಸ್ತಾ ಇದೆ. ಕಲಬುರಗಿ ನಗರದಲ್ಲಿಯೂ ಕೂಡ ಈ ಗಾಂಜಾ ಮತ್ತು ಇತರೆ ಮೆಡಿಕಲ್ ಶಾಪ್ಸಲ್ಲಿರುವಂಥ ಶೆಡ್ಯೂಲ್ H ಡ್ರಗ್ಸ್, ಈ ಕಾಫ್ ಸಿರಪ್ ಇರ್ಬೋದು, ಕೆಲವು ಮಾತ್ರೆಗಳನ್ನು ಮಿಸ್ಯೂಸ್ ಮಾಡಿ ಸೇವನೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷದಿಂದ ಇಲ್ಲಿವರೆಗೆ ನಿಯರ್ಲಿ ಒಂದು 450ಕ್ಕಿಂತ ಹೆಚ್ಚು ಪ್ರಕರಣಗಳು ನಾವು ಕಲಬುರಗಿ ನಗರದಲ್ಲಿ ಮಾಡಿದ್ದೀವಿ. ಇದರಲ್ಲಿ ಒಂದು ಮಾರಾಟ ಮಾಡೋದಷ್ಟೇ ಅಲ್ಲ, ಈವನ್ ಗಾಂಜಾ ಇದನ್ನು ಸೇವನೆ ಮಾಡೋದು ಕೂಡ ಅಪರಾಧ ಆಗುತ್ತೆ. ಈ ವಿದ್ಯಾಸಂಸ್ಥೆ ಇರ್ಬೋದು, ಕಾಲೇಜಸ್ಗಳಿರ್ಬೋದು, ಆಮೇಲೆ ಕೂಲಿ ಕೆಲಸ ಮಾಡೋರು, ಬೇರೆ ಬೇರೆ ರೀತಿಯ ವೃತ್ತಿಯಲ್ಲಿರೋರು ಕೂಡ ಇದರ ಸೇವನೆಯನ್ನು ಮಾಡ್ತಾ ಇದ್ದಾರೆ. ವಾಹನ ಚಾಲನೆ ಮಾಡುವಂಥವ್ರು, ಆಮೇಲೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲರೂ ಇಂಥವು ಸೇವನೆ ಮಾಡ್ತಾ ಇದ್ದಾರೆ. ನಮ್ಮ ಏನು ಆ್ಯಂಟಿ ಡ್ರಗ್ ಆ್ಯಕ್ಷನ್ ಇದೆ ಅದು ಸ್ವಲ್ಪ ತುಂಬ ಪರಿಣಾಮಕಾರಿಯಾಗಿ ನಾವು ಮಾಡ್ತಾ ಇದ್ದೀವಿ. ಯಾರು ಮಾರಾಟ ಮಾಡ್ತಾ ಇದ್ದಾರೆ ಅಂತರ್ಜಿಲ್ಲೆ, ಅಂತಾರಾಜ್ಯ ನೆಟ್ವರ್ಕ್ಗಳನ್ನು ಭೇದಿಸಿದ್ದೀವಿ. ಮತ್ತು ಅದ್ರ ಜೊತೆಗೆ ಇವ್ರಲಿಂದ ಖರೀದಿ ಮಾಡಿ ಯಾರು ಸೇವನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತಾ ಇದ್ದೀವಿ. ಒಂದು ಸೇವನೆ ಮಾಡೋರ ಮೇಲೆ ಕ್ರಮ ಕೈಗೊಳ್ಳೋದಷ್ಟೇ ಅಲ್ಲದೆ, ಈ ಕರ್ನಾಟಕ ರಾಜ್ಯ ಪೊಲೀಸ್ಲಿಂದ ಸನ್ಮಿತ್ರ ಅಂತ ಒಂದು ಯೋಜನೆ ತಂದಿದ್ದೀವಿ. ಅದರಲ್ಲಿ ಏನು ಇವರು ಗಾಂಜಾ ಮಾರಾಟ ಮಾಡ್ತಾರೆ, ಸೇವನೆ ಮಾಡ್ತಾರೆ, ಅವರಿಗೆ ಸರಿ ದಾರಿಗೆ ತರಲಿಕ್ಕೆ ಕೌನ್ಸ್ಲಿಂಗು, ನಿರಂತರ ಅವ್ರ ಮೇಲೆ ನಿಗಾ, ಒಂದು ವೇಳೆ ವೈದ್ಯಕೀಯ ಅವರಿಗೆ ಸಹಾಯ ಬೇಕಾದ್ರೆ ಅದನ್ನು ಕೂಡ ನಾವು ಅವರಿಗೆ ನೀಡ್ತಾ ಇದ್ದೀವಿ. ಅದು ಕಾಂಟ್ಯಾಕ್ಟ್ ನಂಬರ್, ಟೋಲ್ ಫ್ರೀ ನಂಬರ್ ಏನಾರ ಅದೇನ್ರಿ ಸರ್? ಅದು ಈ ಮಾದಕ ವಸ್ತುಗಳ ಬಗ್ಗೆ ತಮಗೆ ಯಾವುದೇ ಒಂದು ಮಾಹಿತಿ ಇದ್ದರೆ 112ಗೆ ತಾವು ಕರೆ ಮಾಡ್ಬೋದು, ಅಥವಾ 1933 ಅಥವಾ 112 ಬಗ್ಗೆ ನಾವು ಮಾಹಿತಿಯನ್ನು ಕೊಡಬಹುದಲ್ರಿ ಸರ್? ಎಲ್ಲಿ ಮಾಡಕತ್ತಾರ, ಏನ್ ಸುದ್ದಿ ಅಂತ ತಾವು 100% ಕೊಡ್ಬೋದು ಮೇಡಮ್. 112 ಕರೆ ಮಾಡಿ ಇಮ್ಮಿಡಿಯೇಟ್ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಒಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಒಂದು ಕರೆ. ಹಲೋ 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 ಸರ್. ಹಲೋ ಹಲೋ, ನಮಸ್ತೆ. ಹಾಂ ಸರ್ ಸಂಗಡ್ ಮಾತಾಡಿದ್ರಿ? ಹಾಂ, ತಾವು ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ಗುಲ್ಬರ್ಗಾದಿಂದ ಕರೆ ಮಾತಾಡ್ತಾ ಇದ್ದೀನಿ. ತಮ್ಮ ಹೆಸರು ಹೇಳಿ ಸರ್. ಸರ್, ನಂದಕುಮಾರ್ ಪಂಚಾಳ್ ಅಂತ. ನಂದಕುಮಾರ್ ಅವರ ಪ್ರಶ್ನೆ ಕೇಳಿ, ಕಮಿಷನರ್ ಸರ್ ಇದ್ದಾರೆ. ಹಾಂ ಸರ್ ಕೊಡಿ ಸರ್. ಹಾಂ, ಮಾತಾಡಿ ಕೇಳಿ. ನಮಸ್ತೆ ನಂದಕುಮಾರ್ ಅವರು, ಹೇಳಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ನಂದಕುಮಾರ್ ಅಂತ ಸರ್. ಸರ್, ಗುಲ್ಬರ್ಗಾದಾಗ ರೀ ಟ್ರಾಫಿಕ್ ಸಮಸ್ಯೆ ಭಾಳ ಆಗೈತೆ ಸರ್. ಅದು ಸರಬ್ ಬಜಾರ್ನಾಗ ಭಾಳ ಸಮಸ್ಯೆ ಇದೆ ಸರ್. ಅಲ್ಲಿ ಯಾರು ಟ್ರಾಫಿಕ್ ಪೊಲೀಸರು ನಿಂದ್ರಲ್ಲ ಸರ್. ಆಮೇಲೆ ಗಣೇಶ್ ಮಂದಿರ ಬಲ್ಲಿ ಸರ್ ಒನ್ ವೇ ಅದ ಸರ್. ಗಣೇಶ್ ಮಂದಿರ ಟು ಮಾರ್ಕೆಟ್ ಒನ್ ವೇ ಅದ ಸರ್. ಭಾಳ ವೆಹಿಕಲ್ಸ್ಗಳು ಆ ರೋಡ್ಲಿಂದ ಮಾರ್ಕೆಟ್ ಬರ್ತಾವ ಸರ್. ಟ್ರಾಫಿಕ್ ಜಾಮ್ ಭಾಳ ಆಗ್ತದೆ ರೀ. ಆಮೇಲೆ ಮೂರನೇ ಪಾಯಿಂಟ್ ಏನ್ರಿ, ಗಾಡಿ ಎರಡು ಕಡೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಸರ್ ಸರಬ್ ಬಜಾರ್ನಲ್ಲಿ. ಓಕೆ, ಒಂದ್ ಕಡೆ ಪಾರ್ಕಿಂಗ್ ಆಗಲ್ಲ ಸರ್. ಆಮೇಲೆ ತಳ್ಳು ಗಾಡಿ ಅಂತೂ ರೋಡ್ ಮೇಲೆ ನಿಂದಿರ್ತಾರೆ ಸರ್. ಯಾರ ಕೇಳಿದ್ರೆ ಉಲ್ಟಾ ಅವ್ರಿಗೆ ಜಗಳ ನಿಂದಿರ್ತಾರೆ ಸರ್ ತಳ್ಳು ಗಾಡಿದವ್ರು. ಓಕೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ರೀ, ಇಲ್ಲಿ ಶಂಕರ್ಲಿಂಗ್ ಗುಡಿಯಿಂದ ಗೌಳಿ ಹೋಟೆಲ್ ಸರ್ ಸರಬ್ ಬಜಾರ್ನಾಗ ರೀ. ಅಲ್ಲಿ ನಡು ಒಂದು ಜಂಪ್ ಹಾಕ್ಯಾರ ಸರ್. ಅದು ಅವೈಜ್ಞಾನಿಕ ಜಂಪ್ ಅದ ಸರ್. ಅಲ್ಲಿ ಯಾರು ಅಂದರು ನಡೆದಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್.
ಅಂಗವಿಕಲರು ನಡೆದಾಡ್ಲಿಕ್ಕೆ ಸಾಧ್ಯ ಎಲ್ಲಿ ಇಲ್ಲ ಅದು ಹೇಳಿ? sir. ಶಂಕರಲಿಂಗ ಗುಡಿಯಿಂದ ಗೌಳಿ ಹೋಟೆಲ್ ಮಾರ್ಗ ಸರ್, ನಡು ಶಂಕರ್ಲಿಂಗ ಗುಡಿಯಿಂದ ಗೌಳಿ ಹೋಟೆಲ್ ಮಾರ್ಗ ಸರ್. ಓಕೆ. ಅಲ್ಲಿ ನಡು ಒಂದು ಮನಿ ಬಲಿ ಒಂದು ಜಂಪ್ ಹಾಕ್ಯಾರ ಸರ್. ಅದು ಇಷ್ಟು ಖರಾಬ್ ಅದ ಸರ್, ಗಾಡಿ ಮೇಲೆ ಪ್ರತಿಯೊಬ್ರು ಅಲ್ಲಿ ಬೆಳಗತ್ತಾರ ಸರ್. ಕುರುಡರಂತೂ ಸಾಧ್ಯ ಇಲ್ಲ ಸರ್ ಆ ರೋಡ್ಲಿಗೆ ಹೋಲಕ, ಅಂಗವಿಕಲರು ಹೋಲಕ್ ಸಾಧ್ಯ ಇಲ್ಲ ಸರ್, ವಯಸ್ಸಾದವ್ರು ಹೋಲಕ್ ಸಾಧ್ಯ ಇಲ್ಲ ಸರ್ ಅಲ್ಲಿ. ಓಕೆ, ನಾನು ಅದು ಚೆಕ್ ಮಾಡಿಸ್ತೀನಿ, ಇಮಿಡಿಯೇಟ್ ಅಟೆಂಡ್ ಮಾಡಿಸ್ತೀನಿ. ಸರ್ ಇನ್ನೊಂದ್ ಸರ್, ಆಮೇಲೆ ಅಂಡರ್ 15 ವರ್ಷ 14 ವರ್ಷ ಹುಡುಗರೆಲ್ಲ 2 ವೀಲರ್ ಮೇಲೆ ಓಡಾಡ್ತಾರ ಸರ್. ಯಾರ್ಯಾರಿಗಾರ ತಗೊಂಡು 3 ಜನ ರೈಡಿಂಗ್ ಮಾಡ್ತಾರ ಸರ್. 3 ಜನ ರೈಡಿಂಗ್ ಮಾಡ್ತಾರ ಸರ್. ಅವ್ರಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸರ್. ಸೀದಾ ಟ್ರಾಫಿಕ್ ಪೊಲೀಸರು ಎದುರೇ ಹೋಯ್ತಾರ ಸರ್. ಅವ್ರ ಪೊಲೀಸರು ಏನ್ರ ಅಂದ್ರೆ ಪೊಲೀಸರಿಗೆ ಬೈತಾರ ಸರ್ ಅವ್ರು. ಮೈನರ್ ಡ್ರೈವಿಂಗ್ ತುಂಬ ಸೀರಿಯಸ್ ಅಫೆನ್ಸ್ ಇದೆ ಈ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ. 18 ವರ್ಷದ ಕೆಳಗಡೆ ಯಾರೂ ವಾಹನ ಚಾಲನೆ ಮಾಡಬಾರ್ದು ಮತ್ತು ಯಾರಿಗೂ ಕೂಡ ವಾಹನ ಚಾಲನೆ ಮಾಡ್ಲಿಕ್ಕೆ ಬಿಡಬಾರ್ದು. ಪೋಷಕರು ಇರ್ಬೋದು, ಸಂಬಂಧಿಕರು ಇರ್ಬೋದು. ಒಂದು ವೇಳೆ ಅಂಥದ್ದು ಏನಾದರೂ ಕೊಟ್ಟರೆ 25,000ವರೆಗೂ ದಂಡ ಇದೆ. ಹೈಯೆಸ್ಟ್ ದಂಡ ಇರೋದು ಈ ಮೈನರ್ ಡ್ರೈವಿಂಗ್. ಈಗ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಈಗ ಆಲ್ರೆಡಿ ನಾವು ಕಳೆದ ಒಂದು ಡ್ರೈವಲ್ಲಿ 57 ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೀವಿ ಮೈನರ್ ಡ್ರೈವಿಂಗ್. ಎಲ್ಲದರಲ್ಲೂ ಈಗ ಕೋರ್ಟ್ ಮುಖಾಂತರ ಅವರಿಗೆ ದಂಡ ಆಗುತ್ತೆ 25,000. ಕೆಲವು ಪೋಷಕರು ಅವರ ಮಂತ್ಲಿ ಸ್ಯಾಲ್ರಿನೇ 8,000 ಇದೆ. ಆದರೂ ಏನು ಪುತ್ರ ಅಥವಾ ಪುತ್ರಿ ವ್ಯಾಮೋಹದಿಂದ ಅವರಿಗೆ ವಾಹನ ಕೊಟ್ಟಿದ್ದಾರೆ ಮೈನರ್ ಡ್ರೈವಿಂಗ್. ಈಗ ಅವ್ರಿಗೆ 25,000 ರೂಪೀಸ್ ಫೈನ್ ಬೀಳ್ತಾ ಇದೆ. ಇದು ಈಗಾಗಲೇ ನಾವು ಸ್ಕೂಲ್ಸ್ ಕಾಲೇಜ್ಗಳಲ್ಲಿ ನಿನ್ನೆ ಮೀಟಿಂಗು ಮಾಡಿದ್ದೀವಿ. ಮೈನರ್ ಡ್ರೈವಿಂಗ್ ಏನಿದೆ ಇದು ಖಂಡಿತವಾಗ್ಲೂ ನಾವು ತುಂಬ ಕಠಿಣವಾಗಿ ನಾವು ದಂಡವನ್ನು ಹಾಕ್ತೀವಿ. 0 ಟಾಲರೆನ್ಸ್ ಈಗಾಗಲೇ ನಮ್ಮ ಅಧಿಕಾರಿಗಳಿಗೂ ಹೇಳಿದ್ದೀವಿ ಮತ್ತು ಶಿಕ್ಷಣ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅವರಿಗೂ ಹೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ನೆಕ್ಸ್ಟ್ 10 to 20 ಡೇಸಲ್ಲಿ ಅಥವಾ ಈ ಮಂತ್ ಎಂಡ್ ಒಳಗಡೆ ನಾವು ತುಂಬ ಗುರುತಿಸುವಂತಹ ಒಂದು ಸುಧಾರಣೆಯನ್ನು ಅಪೇಕ್ಷೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಆಗಲಿಲ್ಲ ಅಂತಂದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತ ನಮ್ಮ ಪೊಲೀಸರು ಬೆಳಗ್ಗಿನ ಜಾವ ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮತ್ತು ಮುಗಿಬೇಕಾದರೆ ಆವಾಗಲೂ ಕೂಡ ನಮ್ಮ ಪೊಲೀಸಲ್ಲಿ ಇದ್ದೇ ಇರ್ತಾರೆ. ಇಂಟೆನ್ಸಿವ್ ಆಗಿ ತಪಾಸಣೆ ಆಗುತ್ತೆ. ಯಾವುದೇ ವೆಹಿಕಲ್ ಉಲ್ಲಂಘನೆ ಆದರೆ ಆ ವೆಹಿಕಲ್ಗಳನ್ನು ನಾವು ಸೀಸ್ ಮಾಡ್ತೀವಿ, ದಂಡ ಹಾಕ್ತೀವಿ. ಹಲೋ ಹಲೋ, ನಮಸ್ತೆ. ಕಲಬುರಗಿ ಆಕಾಶವಾಣಿ ಕೇಂದ್ರ ಸರ್. ಹೌದು, ತಮ್ಮ ಹೆಸರು ಹೇಳಿ ಸರ್. ನಾನು ಶಿವರಾಜ್ ಅಂಡಿಗರ್ ಸರ್, ಕಲಬುರಗಿ. ಹಾಂ ಸರ್, ಪ್ರಶ್ನೆ ಕೇಳಿ. ಕಮಿಷನರ್ ಸರ್ ಇದ್ದಾರೆ ಸರ್. ನಮಸ್ಕಾರ ಸರ್, ಕಮಿಷನರ್ ಸಾಹೇಬ್ರಿಗೆ. ನಮಸ್ತೆ ಶಿವರಾಜ್ ಅವರೇ, ಹೇಳಿ ಸರ್. ಏನಿಲ್ಲ, ಇವತ್ತು ಭಾಳ ಖುಷಿ ಆಯಿತು ನಿಮಗೆ ಇವತ್ತು ಈ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ. ಧನ್ಯವಾದ. ಏನಿಲ್ಲ, ಟ್ರಾಫಿಕ್ನಲ್ಲಿ ಸ್ವಲ್ಪ ಸಮಸ್ಯೆ ಏನಂದ್ರೆ ಈಗಾಗಲೇ ನೀವು ಈ ಚಲನ ಹೆಲ್ಮೆಟ್ದು ಭಾಳ ಚಲೋ ಮಾಡ್ತಾ ಇದ್ದೀರಿ, ಭಾಳ ಖುಷಿಯಾಗಿದೆ ನಮಗೆ. ಈಗ ಟ್ರಾಫಿಕ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಸರ್. ವಿಶೇಷವಾಗಿ ಖರ್ಗೆ ಪೆಟ್ರೋಲ್ ಹುಮ್ನಾಬಾದ್ ಖರ್ಗೆ ಪೆಟ್ರೋಲ್ ಬಿಂತ ಹುಮ್ನಾಬಾದ್ ರಿಂಗ್ ರೋಡ್ ಟ್ರಾಫಿಕ್ ಪೊಲೀಸ್ ಕಾಣ್ತಾ ಇಲ್ಲ ಸರ್. ಒಟ್ಟೆ ಟ್ರಾಫಿಕ್ ಭಾಳ ಜಾಮ್ ಆಗ್ತಾ ಇದೆ. ಅದು ಭಾಳ ಹೆವಿ ವೆಹಿಕಲ್ ಓಡಾಡ್ತಾವ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಆಮೇಲೆ ವಿಶೇಷವಾಗಿ ಮತ್ತೆ ದ್ವಿಚಕ್ರ ವಾಹನಗಳಿಗೆ ಸರ್ವಿಸ್ ರೋಡ್ನಲ್ಲಿ ಓಡಾಡುವಂತ ಕ್ರಮ ಕೈಗೊಳ್ಳಿ ಸರ್. ಯಾಕಂದ್ರೆ ಭಾಳ ಹೆವಿ ವೆಹಿಕಲ್ ಬರ್ತಾ ಇದ್ದಾವೆ ಇಲ್ಲಿ, ಸ್ವಲ್ಪ ತೊಂದರೆ ಆಗ್ತದೆ. ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್. ಯಾಕಂದ್ರೆ ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಮಾಡಿದ ಉದ್ದೇಶ ಏನ್ ಸರ್? ಇಲ್ಲಿಂದ ಅಲ್ಲಿವರೆಗೆ ಸರ್ವಿಸ್ ರೋಡ್ ಬರೀ ವ್ಯವಹಾರ ಗಾಡಿ ನಿಲ್ಲಿಸ್ಲಕ್ಕ, ಟ್ಯಾಕ್ಸ್ ನಿಲ್ಲಿಸ್ಲಕ್ಕ, ಕಾರ್ ನಿಲ್ಲಿಸ್ಲಕ್ಕ ಅಷ್ಟಕ್ಕೆ ಸೀಮಿತ ಆಗಿದೆ ಏನೋ ಅಂತ ನನಗೆ ಅನಿಸ್ತಾ ಇದೆ ಸರ್. ತಾವು ಸ್ವಲ್ಪ ಹೆಚ್ಚಿನ ಕ್ರಮ ವಹಿಸಬೇಕು. ಆಮೇಲೆ ವಿಶೇಷವಾಗಿ ಈಗ ಹುಮ್ನಾಬಾದ್ ರಿಂಗ್ ರೋಡ್ ಇದು ಮತ್ತು ಸೂಪರ್ ಮಾರ್ಕೆಟ್ ನಲ್ಲಿ, ಮೀನಾ ಮಾರ್ಕೆಟ್ ನಲ್ಲಿ, ಹುಮ್ನಾಬಾದ್ ಬೇಸ್ವರೆಗೆ ಕಿರಾಣಾ ಮಾರ್ಕೆಟ್ ನಲ್ಲಿ ಏನ್ ಟ್ರಾಫಿಕ್ ಸರ್. ನಡ್ಕೋತ ಹೋಗೋದಾಗಲ್ಲ. 2 ವೀಲರ್ 4 ವೀಲರ್ ದೂರ. ನಗರ ರಸ್ತೆಗಳು ಅಭಿವೃದ್ಧಿ ಆಗಿಲ್ಲ, ಜನಸಂಖ್ಯೆ ಹೆಚ್ಚಾಗಿದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಪ್ರತಿ ತಿಂಗಳು 2,500 3,000 ಹೊಸ ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗುತ್ತೆ ಕಲಬುರಗಿ ನಗರದಲ್ಲಿ. ಸೊ ಈಗ ಒಂದು ಕಡೆ ವಾಹನಗಳ ಸಂಖ್ಯೆ, ಸಂಚಾರ ನಿಯಮಗಳ ಪಾಲನೆ ಮಾಡದವರ ಸಂಖ್ಯೆ ಜಾಸ್ತಿ ಇದೆ. 98% ನಿಯಮಗಳ ಪಾಲನೆ ಮಾಡಲ್ಲ. ಮತ್ತು ಎಲ್ಲರಿಗೂ ಹರಿ ಸಿಕ್ನೆಸ್. ಸಿಗ್ನಲ್ ರೆಡ್ ಲೈಟ್ ಇದ್ರೂ ಜಂಪ್ ಮಾಡಿ ಹೋಗ್ಬೇಕು. ಸೊ ಈ ಅಡ್ಡಾದಿಡ್ಡಿ ವಾಹನ ಚಾಲನೆ, ರ್ಯಾಶ್ ಡ್ರೈವಿಂಗ್, ಆಮೇಲೆ ರಸ್ತೆಗಳ ಅಗಲ ಕಡಿಮೆ, ಇವೆಲ್ಲವನ್ನು ಸಂಚಾರ ಏನು ತೊಂದರೆ ಇದೆ ಅದಕ್ಕೆ ಕಾರಣ ಆಗಿದೆ. ಮತ್ತು ಈಗ ಸರ್ವಿಸ್ ರೋಡ್ ಕೂಡ ಕಂಪ್ಲೀಟ್ ಆಗಿಲ್ಲ, ಎಲ್ಲ ಥ್ರೂಟ್ 360 ಡಿಗ್ರಿ. ಅದ್ರ ಬಗ್ಗೆನೂ ಕೂಡ ಹೈವೇದವರಿಗೆ, PWD ಅವರಿಗೆ, ಕಾರ್ಪೊರೇಷನ್ದವ್ರ ಜೊತೆನೂ ಕೂಡ ಸಭೆ ಮಾಡಿದ್ದೀವಿ. ಅದನ್ನು ಕೂಡ ಪ್ರಕ್ರಿಯೆ ಜಾರಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ ಒಂದು ಸಂಪೂರ್ಣ ಪರಿಹಾರ ಆಗುತ್ತೆ ಅಂತ ಸ್ವಲ್ಪ ಪತ್ರಿಕೆಯಲ್ಲಿ ಬರಲಿ ಸರ್. ಯಾಕಂದ್ರೆ ಇವ್ರನ್ನು ಗೊತ್ತಾಗಬೇಕು, ಜನಪ್ರತಿನಿಧಿಗಳು ಗೊತ್ತಾಗಬೇಕು ಏನ್ ನೀವು ಪ್ರಯತ್ನ ಮಾಡ್ತಾ ಇದ್ರಿ.
ಅವು ಜನಪ್ರತಿನಿಧಿ ಮಾಡ್ತಾ ಇಲ್ಲ ಅನ್ನೋದು ಜನರಿಗೆ ಗೊತ್ತಾಗಬೇಕು ಸರ್. ಅಂದಾಗ ಅದು ಏನೋ ಸ್ವಲ್ಪ ಆಕ್ಷನ್ ತಗೊಳಕ್ ಸಾಧ್ಯ ಅದ. ಶ್ಯೂರ್. ತಾವು ಕೂಡ ಸಂಚಾರ ನಿಯಮ ಪಾಲನೆ ಮಾಡಿ ತಮ್ಮ ಕುಟುಂಬದವರಿಗೂ ಸಂಬಂಧಿಕರಿಗೂ ಯಾರ್ಯಾರು ಪರಿಚಯ ಅವರಿಗೂ ಕೂಡ ನಿಯಮ ಪಾಲನೆ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ನೀಡಿ. ಧನ್ಯವಾದ ಶಿವರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ. ಹಲೋ, ನಮಸ್ಕಾರ ರೀ ಸರ್. ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್. ನಾವು ವಸಂತರಾವ್ ಮುದ್ದಡಲಿಂದ್ರಿ ಸರ್. ವಸಂತರಾವ್ ಅವರ ಪ್ರಶ್ನೆ ಕೇಳಿ. ಹಾಂ, ನಮಸ್ಕಾರ ರೀ ಸರ್. ನಮಸ್ತೆ ವಸಂತರಾವ್ ಅವರೇ. ಸರ್, ಇಲ್ಲಿ ಗಂಜಿನಾಗ ರೀ ಒಂದು ಸಿಗ್ನಲ್ ಹಾಕಿದ್ರೆ ಇದು ಆಗ್ತದೆ ಅಂತ ಹೇಳಿ ನಂಗೆ ಅನ್ಸೋದು ಸರ್. ಎಲ್ಲಿ ಗಂಜಲ್ಲಿ ಯಾವ ಸ್ಥಳದಲ್ಲಿ? ಹುಮನಾಬಾದ್ ರೋಡ್ ರೀ ಸರ್. ಅಲ್ಲ, ಗೊತ್ತಾಯ್ತು. ಅಂದ್ರೆ ಏನು APMC ಎದುರುಗಡೆನಾ ಅಥವಾ ಹಾಕಿದ್ರೆ ಗುಣ ಆಗ್ತದೆ ಅಂತ ಹೇಳಿ ಎಲ್ಲಿ ರೀ? ಕೇಳ್ಕೊಳತ್ತೀರಿ ಸರ್. ಎಲ್ಲಿ, ಯಾವ ಸ್ಥಳದಲ್ಲಿ ಅಂತೇಳಿ? ಏನ್ರಿ ಸರ್? ಯಾವ ಜಾಗದಲ್ಲಿ ಹಾಕ್ಬೇಕು ಅಂತ ಕೇಳ್ತಿದ್ದಾರೆ ಸರ್. ಇಲ್ಲಿ ಹುಮನಾಬಾದ್ ಯಾಕಂದ್ರೆ ಬಸ್ನಿಂದ ಹಳ್ಳಿ ಜನರು ಬರ್ತಾರಲ್ರಿ, ಈಚೆ ಕಡೆ ದಾಟ್ಬೇಕಾದ್ರೆ ಸ್ವಲ್ಪ ಇದು ಅನ್ಸ್ತದ್ರಿ. ನಾನು ಪರಿಶೀಲನೆ ಮಾಡಿಸ್ತೀನಿ. ಒಂದು ವೇಳೆ ಅದೇನಾದರೂ ಅವಶ್ಯಕತೆ ಇದ್ರೆ ಹಾಕ್ಲಿಕ್ಕೆ ಹೇಳ್ತೀನಿ ನಮ್ಮಲ್ಲಿ. ಯಾಕಂದ್ರೆ ಬಸ್ನಾಗ ಇಳಿದು ಬರೋ ಮುಂದೆ ಗಾಡಿಗಳು ಫಾಸ್ಟ್ ಬರ್ತಾವ್ರಿ, ಅಲ್ಲಿ ಸಿಗ್ನಲ್ ಹಾಕಿದ್ರೆ ಗುಣ ಆಗ್ತದೆ ಅಂತ ಹೇಳಂಗ್ರಿ. ಒಳ್ಳೆಯದು. ನಮಸ್ಕಾರ ವಸಂತರಾವ್ ಅವರೇ. ಮುಂದಿನ ಕರೆ. ಹಲೋ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ಯಾರು? ಆನಂದ್ ಕುಲಕರ್ಣಿ, ಸುಲಭ ಸರ್. ಪ್ರಶ್ನೆ ಕೇಳಿ ಸರ್. ಇದು ಸಿಗ್ನಲ್ಗಳಲ್ಲಿ ಸಾಕಷ್ಟು ಜನ ಏನ್ ಮಾಡ್ತಾರ, ಲೆಫ್ಟ್ ಫ್ರೀ ಇರ್ತಾರ, ಆ ಲೆಫ್ಟ್ ಸೈಡ್ ನಿಂತ್ಕೊಂಡ್ಬಿಡ್ತಾರ ಸರ್. ರೈಟ್ ಹೋಗೋರು ಆಮೇಲೆ ಸ್ಟ್ರೇಟ್ ಹೋಗೋರು ಆ ರೀತಿ ನಿಂತ್ಕೋಬಾರ್ದು, ಕ್ಲಿಯರ್ ಆಗಿ ಲೆಫ್ಟ್ ಹೋಗೋರು ಅನುಕೂಲ ಮಾಡಿಕೊಡ್ಬೇಕು ಸರ್. ಯಾಕಂದ್ರೆ ಅಲ್ಲಿ ನನಗೆ ಪೊಲೀಸರು ಇನ್ಫಾರ್ಮೇಶನ್ ಮಾಡ್ಬೇಕು, ಲೆಫ್ಟ್ ಹೋಗೋರಿಗೆ ಬಿಡೋದು ಹೇಳ್ಬೇಕು ಸರ್. ಅದಕ್ಕೋಸ್ಕರನೇ ಈಗ ಏನು ಮಾಡ್ತಾ ಇದೀವಿ ನಾವು, ಟ್ರಾಫಿಕ್ ಪೊಲೀಸ್ಲಿಂದ ಕೆಲವು ಪ್ಲೇಸಸ್ಗಳು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಏನು ಡಿವೈಡರ್ ಆಗಿ ಬ್ಯಾರಿಕೇಡ್ಸ್ಗಳನ್ನು ಹಾಕ್ತಾ ಇದ್ದೀವಿ ಎಲ್ಲ ಕಡೆನೂ ಕೂಡ. ಈಗ ನಗರದ ನಗರದ ಪ್ರಮುಖ ಸ್ಥಳಗಳಲ್ಲಿ ಈಗಾಗಲೇ ಕುಡ ಮತ್ತು ಡಲ್ಟ್ ಕಾರ್ಪೊರೇಷನ್ಲಿಂದ ಜಂಕ್ಷನ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಟೆಂಪಲ್ ಬಳಿ ಸ್ಮಾಲ್ ಡಿವೈಡರ್ ಇದೆ ಸರ್, ಅಲ್ಲಿ ಪರವಾಗಿಲ್ಲ. ಈ ಜೋರಿ ಕ್ರಾಸ್ ಎಲ್ಲ ಕಡೆ ಕ್ರಮೇಣವಾಗಿ ಅದನ್ನ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಬಹಳಷ್ಟು ಪ್ರಾಬ್ಲಮ್ ಆಗ್ತದೆ ಸರ್. ಲೆಫ್ಟ್ ಹೋಗೋರಿಗೆ ಅಲ್ಲಿ ಜನದಟ್ಟಣೆನೂ ಆಗಲ್ಲ, ವಾಹನಗಳು ಹೆಚ್ಚಾಗಲ್ಲ ಸರ್. ಇನ್ನೊಂದು ಮಾತು ಸರ್, ಏನದ ಈ ಏನದ ಪಬ್ಲಿಕ್ ಏನದ ಗಾಡಿ ಹೋದಪ್ಲಿ ಈ ಸಿಗ್ನಲ್ಗಳಲ್ಲಿ ಮಧ್ಯದಲ್ಲಿ ಓಡಾಡ್ತಾರೆ ಸರ್. ಅದು ತಪ್ಪಿಸ್ಬೇಕು ಸರ್. ಅಲ್ಲಿ ಒಬ್ರು ಯಾರಿಗೇನು ಹೋಮ್ ಗಾರ್ಡ್ ಆಗಲಿ, ಪೊಲೀಸ್ ಆಗಲಿ ಸ್ವಲ್ಪ ಜೀಬ್ರಾ ಕ್ರಾಸ್ ಮೇಲೆ ಓಡಾಡಪ್ಲೆ ಅವೇರ್ನೆಸ್ ಮಾಡ್ಬೇಕು ಸರ್. ಓಕೆ, ಅದ್ರ ಬಗ್ಗೆನೂ ನಾನು ನಮ್ಮವ್ರಿಗೆ ಹೇಳ್ತೇನೆ ರೀ. ಒಳ್ಳೇದು. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ. ಹಲೋ. ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್. ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ. ಆದ್ರೆ ಶಿವಮೊಗ್ಗಕ್ಕೆ ಸಂಬಂಧಪಡಲ್ಲ, ಆದ್ರೂ ಕೂಡ ನಾನು ಪ್ರತಿ ದಿನದಂತೆ ಈ ದಿನಾನು ಕೂಡ ಕರೆ ಮಾಡಿದ್ದೇನೆ. ಹೇಳಿ ಚಿಕ್ಕಪ್ಪ. ಸರ್, ಸಾಹೇಬ್ರಿಗೆ ನಮಸ್ಕಾರ ಸರ್. ನಮಸ್ತೆ. ಹಲೋ. ನಮಸ್ತೆ ಚಿಕ್ಕಪ್ಪ ಅವರೇ. ಸರ್, ಅದೇ ಇವತ್ತು ಒಂದು ಪ್ರತಿ ದಿನದಂತೆ ಈ ದಿನವೂ ಕೂಡ ಒಂದು ವಿಷಯ ಕೊಟ್ಟಿದ್ದೀರಾ, ಹಾಗಾಗಿ ಅದು ಇದಕ್ಕೆ ಕಲಬುರ್ಗಿಗೆ ಸಂಬಂಧಪಟ್ಟಿರೋ ವಿಚಾರ. ಆದ್ರೂ ಕೂಡ ನಾನು ಕರೆ ಮಾಡಿದ್ದೀನಿ ಸರ್. ಯಾಕೆ ಅಂತಂದ್ರೆ ನಮ್ಮ ಆಕಾಶವಾಣಿ ಕಲಬುರ್ಗಿ ನಿಲಯದಿಂದ ಪ್ರತಿದಿನವೂ ಒಂದು ಜನಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಿಜಕ್ಕೂ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಾನು ಧನ್ಯವಾದಗಳು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೇಳಿದರ ಪ್ರಶ್ನೆಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಾನು ಕೂಡ ರೇಡಿಯೋ ಕೇಳ್ತಾನೆ ಇದ್ದೀನಿ ಸರ್. ತುಂಬಾ ಒಳ್ಳೆ ಕಾರ್ಯಕ್ರಮ ಸರ್. ತುಂಬಾ ಹೃದಯದ ಧನ್ಯವಾದಗಳು ಸರ್. ಮತ್ತೆ ಎಷ್ಟೋ ಜನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಪೊಲೀಸ್ ಹಿಡಿತಾರೆ ಅನ್ನೋ ಒಂದು ಗಡಿಬಿಡಿಯಿಂದ ಅವರು ವಾಪಸ್ ಹೋಗೋ ದಾಡ ಬಂದಲ್ಲಿ ಬಿದ್ದು ಎಷ್ಟೋ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಸರ್. 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ, ಪೊಲೀಸ್ನವರ ಹಿಡಿತಾರೆ ಅನ್ನೋ ಒಂದು ವಾಪಸ್ ತಿರುಗಿ ಗಡಿಬಿಡಿಯಲ್ಲಿ ಎಷ್ಟೋ ಜನ ಬಿದ್ದು ಆ ತರ ಒಂದು ಪ್ರಾಣವನ್ನ ಇದನ್ನ ಕಳ್ಕೊಂಡಿರೋದು ಸರ್. ಆ ತರ ಆಗ್ಬಾರ್ದು. ಎಲ್ಲರಲ್ಲೂ ನಾನು ಇದೇ ಕೇಳ್ಕೊಳ್ಳೋದು, ನಿಯಮವನ್ನು ಪಾಲಿಸ್ಬೇಕು. ಅದು ನಿಯಮ ಪಾಲಿಸೋದ್ರಿಂದ ನಮಗೆ ಒಳ್ಳೇದು. ನಮ್ಮ ಈ ಸಂಚಾರ ನಿಯಮಗಳನ್ನ ನೋಡುವ ಒಂದು ದೃಷ್ಟಿ ಇದೆಯಲ್ಲ, ಆ ದೃಷ್ಟಿ ಬದಲಾವಣೆ ಆಗ್ಬೇಕು. ದಂಡಕ್ಕೋಸ್ಕರ ನಿಯಮ ಪಾಲನೆ ಅಲ್ಲ, ನಮ್ಮ ಸುರಕ್ಷತೆಗೋಸ್ಕರ, ನಮ್ಮ ಕುಟುಂಬದವರ ಸಂತೋಷಕ್ಕೋಸ್ಕರ ಆ ಒಂದು ದೃಷ್ಟಿ ಬಂದ್ರೆ ಆಟೋಮೆಟಿಕ್ ಮನೆಯಿಂದ ಹೊರಡಬೇಕಾದ್ರೆ ಹೆಲ್ಮೆಟ್ ಹಾಕೊಂತಾರೆ,
ಹೌದು ಸರ್, ಕಾರಲ್ಲಿ ಯಾವುದೇ ಒಂದು ಕೊಡ್ಬೇಕಾದ್ರೆ rules ಮಾಡಿದ್ರು seat ಕೂಡ belt ಅದು ನಮ್ಮ ಹಾಕ್ತಾರೆ. ಒಳ್ಳೇದಕ್ಕೆ ಸರ್ ಮಾಡಿರ್ತಾರೆ ಸರ್. ನಾವು ಅದನ್ನ ತಿಳ್ಕೊಬೇಕು ಸರ್. ನಾವು ನಮ್ಮ ತಲೆ ಹೇರ್ ಸ್ಟೈಲ್ ಆಗಿರುತ್ತೆ, ಆ ತರ ಎಲ್ಲ ಮಾಡ್ತಾ ಹೋದ್ರೆ ನಾಳೆ ದಿನ ಬಿದ್ರೆ ನಮ್ಮ ತಲೆ ಒಡೆಯೋದ್ರ ಜೊತೆಗೆ ನಮ್ಮ ಸಂಸಾರ ಕೂಡ ಬೀದಿ ಪಾಲಾಗ್ಬಿಡುತ್ತೆ. ಹಾಗಾಗಿ ಏನು ನಿಯಮಗಳು ಇದಾವೆ ಅವನ್ನೆಲ್ಲವನ್ನು ನಾವು ನಮ್ಮ ಒಂದು ಸುರಕ್ಷತೆಗಾಗಿ ಪಾಲಿಸ್ಬೇಕು ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದೀನಿ ಸರ್. ಚಿಕ್ಕಪ್ಪವ್ರೆ, ನೀವೇನು ಹೇಳ್ತಿರಲ್ಲ ಇದು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ಸರ್. ಅವ್ರ ಜವಾಬ್ದಾರಿ ಭಾಳ ಕಡಿಮೆ ಆಗಿಬಿಡ್ತದೆ ಅವಾಗ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಭೀಮಚಂದ್ರ ಕುಲಕರ್ಣಿ ಅಂತೇಳಿ ತಿಲಕ್ ನಗರದಲ್ಲಿ ಮಾತಾಡೋದು ಸರ್. ಪ್ರಶ್ನೆ ಕೇಳಿ ಸರ್, ಕಮಿಷನರ್ ಸರ್ ಇದ್ದಾರೆ. ಸರ್ ನಮಸ್ತೆ, ಹೇಳ್ರಿ. ನಮಸ್ಕಾರ ಸರ್. ನಮಸ್ತೆ. ಈಗ ಇತ್ತೀಚೆಗೆ ಸ್ವಲ್ಪ ರೂಲ್ಸ್ ಚೇಂಜ್ ಆಗಿದೆ ಅಂದ್ರೆ ಎಲ್ಲ ಟ್ರಿಬಲ್ ರೈಡ್ ಹೋಗ್ತಾರಲ್ಲ ಸರ್. ಟೂ ವೀಲರ್ ಮೇಲೆಲ್ಲ ಟ್ರಿಬಲ್ ರೈಡ್ ಹೋಗ್ತಾರೆ. ಅದು ಸ್ಪೆಷಲಿ ಅನುಕೂಲ ಕ್ಲಾಸಿಗೆ ಪೊಲೀಸರು ಅಲ್ಲೇ ಇರ್ತಾರ, ಅವ್ರಿಗೆ ಏನೂ ಮಾಡಂಗಿಲ್ಲ. ಏನು ರೂಲ್ಸ್ ಚೇಂಜ್ ಆಗಿದೆ ಸರ್ ಟ್ರಿಬಲ್ ರೈಡ್ ಹೋಗಲಕ್ಕ? ರೂಲ್ಸ್ ಏನು ಚೇಂಜ್ ಆಗಿಲ್ಲ. ಈಗ ಏನು ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದ್ರೆ ಪ್ರತಿಯೊಬ್ಬರಿಗೆ ಈಗ ಸಂಚಾರಿ ಏನಿದೆ ನಮ್ಮದು ಈ ಚಲನ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಅವ್ರು ಪೊಲೀಸರು ಅಲ್ಲೇ ಇರ್ತಾರೆ, ಕರೆ ಅವ್ರು ನೋಡಂಗಿಲ್ಲ ಸರ್, ಸುಮ್ಮನೆ ಇರ್ತಾರ. ಈಗ ಏನಾಗಿದೆ ತಾವು ಗಮನಿಸಬಹುದು, ಚೇಂಜ್ ಆಗಿದೆ ಅಂತೇಳಿ. ಏನು ಸಂಚಾರ ನಿಯಮ ಬದಲಾವಣೆ ಏನೂ ಆಗಿಲ್ಲ. ಪಾಲನೆ ಮಾಡೋರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಇನ್ನೊಂದು ಸರ್. ಹಲೋ ಸರ್, ಹೇಳ್ರಿ. ಈಗ ನಾವು ಊರಿಗೆ ಹೋಗ್ಬೇಕಾದ್ರೆ ನೀವು ಪೊಲೀಸ್ ಬೀಟ್ ಹಾಕ್ತಂತ ಹೇಳಿರಲ್ಲ ಸರ್. ಹೌದು. ಅದಕ್ಕೆ ಏನು ಫೀಸ್ ಇದೆ ಅಥವಾ ಏನು ಫಾರಂ ಇದೆ, ಏನು ಸರ್ ಅದು ಡೀಟೇಲ್ಸ್ ಗೊತ್ತಾಗಲ್ಲ ಸರ್. ಅದು ಈಗಾಗಲೇ ನಿಮ್ಮದು ಎಲ್ಲಿ ವಾಸ ಮಾಡೋದು ನೀವು? ತಿಲಕ್ ನಗರ್ ಸರ್. ತಿಲಕ್ ನಗರ. ನಿಮ್ಮ ಮನೆಗೆ ಪೊಲೀಸ್ ಬಂದಿದ್ರಾ? ಇಲ್ಲ, ಬಂದಿಲ್ಲ ಸರ್. ನಾವಿನ್ನ ಕೇಳ್ಬೇಕು ಸರ್, ಅದನ್ನ ಅದಕ್ಕೆ ಕೇಳಿದ್ರಿ. ಬಂದಿರಬೇಕು. ತಾವು ಮನೆಯಲ್ಲಿ ಸ್ವಲ್ಪ ಚೆಕ್ ಮಾಡಿ. ಈಗ ನಾವು ಕರ್ನಾಟಕದಾದ್ಯಂತ ಮನೆ ಮನೆಗೆ ಪೊಲೀಸ್ ಅಂತ ಮಾಡ್ತಾ ಇದ್ದೀವಿ. ಪ್ರತಿಯೊಂದು 15 ದಿವಸ ಸರ್ ಅಲ್ಲಿ ಊರಲ್ಲಿಲ್ಲ. 15 ಅಲ್ಲ, ಈಗ ನಾವು ಸ್ಟಾರ್ಟ್ ಮಾಡಿ ಒಂದು 6 ಮಂತ್ಸ್ ಆಯ್ತು. ಅಲ್ಲ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಅದಕ್ಕೆ? ಸ್ಥಳೀಯ ಪೊಲೀಸ್ ಸ್ಟೇಷನ್ ಅಂದ್ರೆ ನಮ್ದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರಿಗೆ ಸಂಪರ್ಕ ಮಾಡಿ, ಅಲ್ಲಿ 100% ಬಂದಿರ್ತಾರೆ. ಅದಕ್ಕೆ ಏನೋ ಫೀಸ್ ಏನಾದ ಸರ್? ಏನು ಫೋನ್ ನಂಬರ್ ರೀ? ಫೀಸ್ ಏನು ಇರಲ್ಲ. ಅದು ಇದು ನಮ್ಮ ಜವಾಬ್ದಾರಿ ಇದೆ. ಏನ್ ಸರ್? ಇದು ನಮ್ಮ ಜವಾಬ್ದಾರಿ ಇದೆ, ಅದಕ್ಕೆ ಫೀಸ್ ಇರಲ್ಲ. ಬೀಟ್ಗೆ ಏನು ಬರ್ತೀವಿ ಅಲ್ಲಿ ಏನಂತಂದ್ರೆ ಸ್ಥಳೀಯವಾಗಿ ಒಂದು ಸುರಕ್ಷಿತ ಒಂದು ವಾತಾವರಣ ಕಲ್ಪಿಸಿಕೊಡ್ಲಿಕ್ಕೆ ನಾವು ಎವ್ರಿ ಮಂತ್ ಒಂದೊಂದು ಹಳ್ಳಿಗಳಿಗೆ ಗಸ್ತು ನಮ್ಮ ಸಿಬ್ಬಂದಿಗಳನ್ನು ಕಳಿಸ್ತೀವಿ. ಮತ್ತು ಎಲ್ಲ ಗ್ರಾಮಗಳಲ್ಲಿ ಕೂಡ ಸಭೆಗಳನ್ನು ಮಾಡಿಸ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೀವಿ. ಇಲ್ಲ, ಯಾಕಂದ್ರೆ ನಮ್ಮ ತಿಲಕ್ನಗರ ಸ್ವಲ್ಪ ಕಳತನ ಜಾಸ್ತಿ ಸರ್, ಅದಕ್ಕೆ ಕೇಳಿದೆ. ಲಾಸ್ಟ್ ಯಾವಾಗಾಗಿದ್ದು ಕಳತನ? ನಾ ಈ ಸರ್ 15 ದಿವಸ ಸರ್ ಊರಾಗಿಲ್ಲ. ಒಬ್ರು ಮನೆ ಕಳತನ ಅಂತ ನಾವು ನಿನ್ನೆ ಫೋನ್ ಮಾಡಿ ಹೇಳಿದ್ರು. ಎಲ್ಲಿ? ಅಲ್ಲೇ ತಿಲಕ್ ನಗರ ಸರ್. ಅವರು ಊರಿಗೆ ಹೋಗಿದ್ರಂತ, ಅವರು ಏನು ಇನ್ಫಾರ್ಮೇಶನ್ ಮಾಡಲಾರ್ದು ಹೋಗ್ಯಾರ ಅವ್ರನ್ನು. ಅದಕ್ಕೆ ಕೇಳಿ ಸರ್, ಅದು ಏನು ಹೆಂಗಂತ ಕೇಳೋ ಸಲುವಾಗಿ ಫೋನ್ ಮಾಡಿ ಸರ್. ಫಾರ್ಮ್ ಏನಿಲ್ಲ, ಲೋಕಲ್ ಇನ್ಸ್ಪೆಕ್ಟರ್ ಸಂಪರ್ಕ ಮಾಡಿ. ಇನ್ನೊಂದು ಎಲ್ಲ ಕೇಳುಗರಲ್ಲಿ ಒಂದು ಮನವಿ ಏನಂತಂದರೆ, ಅಥವಾ ಅವರ ಮಾಹಿತಿಗಾಗಿ, ಈ ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ನಮ್ಮ ನಗರ ಪೊಲೀಸ್ ವತಿಯಿಂದ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಈಗ ಯಾರೇ ಸಾರ್ವಜನಿಕರು ಅವ್ರ ಮನೆ ಬಿಟ್ಟು ಬೇರೆ ಊರುಗಳಿಗೆ ಹೋಗ್ತಾ ಇದ್ದಾರೆ, ಸಂಬಂಧಿಕರ ಮನೆ ಹೋಗ್ತಾ ಇದ್ದಾರೆ, ಅಥವಾ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದಾರೆ, ಲಾಂಗ್ ಆಗಿರ್ಬೋದು, 1-2 ದಿನಕ್ಕೆ ಇರ್ಬೋದು, ಅಂತ ಏನೇ ಇದ್ರು ನಮ್ಮ ಕಂಟ್ರೋಲ್ ರೂಮ್ ಇದೆ ಕಲಬುರಗಿ ನಗರ ಪೊಲೀಸ್ದು. 948080 5500. ಈ ಸಂಖ್ಯೆಗೆ ಅವ್ರ ಹೆಸರು, ಫೋನ್ ನಂಬರು ಮತ್ತು ಎಲ್ಲಿ ಅವ್ರ ಮನೆ ಬರುತ್ತೆ ಅದ್ರದ್ದು ಒಂದು ಗೂಗಲ್ ಲೊಕೇಶನ್ ಹಾಕ್ಬಿಟ್ರೆ ನಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ಕಳಿಸ್ತೀವಿ. ಡೇ ಬೀಟು ಮತ್ತು ನೈಟ್ ಬೀಟು ರ್ಯಾಂಡಮ್ ಆಗಿ ಚೆಕ್ ಮಾಡಲಿಕ್ಕೆ, ಸೊ ದಟ್ ಅಲ್ಲಿ ಯಾವುದೇ ರೀತಿಯ ಒಂದು ಅಪರಾಧ ಆಗದ ರೀತಿ. ಸೊ ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ನು ಒಂದು ಸದುಪಯೋಗನೂ ಕೂಡ ಸಾರ್ವಜನಿಕರು ಪಡೆದುಕೊಳ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇನೆ. ತುಂಬ ಧನ್ಯವಾದ. ಹಾಂ ಸರ್, ಈಗ ತಾವು ಆಗಲೇ ಹೇಳಿದರೆ ಮನೆ ಮನೆಗೆ ಪೊಲೀಸ್ ಅಂತ ಇದ್ರ ಬಗ್ಗೆನೇ ಮಾತಾಡಿದೆ. ನಮ್ಮ ಕೇಳುಗರಿಗೆ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೋದು ಇಂಥ ಸಂದರ್ಭದಲ್ಲಿ? ಮನೆ ಮನೆಗೆ ಪೊಲೀಸ್ ಅಂತಂತಂದರೆ, ಈ ನಮ್ಮ ಏನು ಬ್ರಿಟಿಷ್ಲಿಂದ ನಮ್ಮ ಪೊಲೀಸ್ ವ್ಯವಸ್ಥೆ ಏನು ಹಸ್ತಾಂತರ ಆಯಿತು, ಪೊಲೀಸ್ ಅಂದರೆ ಎಲ್ಲೋ ಒಂದು ಕಡೆ ಭಯ ಇದೆ ಸಾರ್ವಜನಿಕರಲ್ಲಿ. ಕಾನೂನನ್ನು ಉಲ್ಲಂಘನೆ ಮಾಡೋರು, ಕಾನೂನನ್ನು ಕೈ ತಗೊಳ್ಳೋರಿಗೆ ಪೊಲೀಸ್ ಕಂಡ್ರೆ ಭಯ ಇರಲೇಬೇಕು. ಯಾರು ಕಾನೂನು ಪಾಲನೆ ಮಾಡ್ತಾರೆ, ಯಾರು ನಿಯಮಗಳನ್ನು ಗೌರವಿಸ್ತಾರೆ, ಅವರಿಗೆ ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಇರಬೇಕು. ಸೊ ಆ ಒಂದು ಹಿನ್ನೆಲೆಯಲ್ಲಿ
ಮನೆ ಮನೆಗೆ ಪೊಲೀಸ್ ಅಂತ ಮಾಡ್ತಾ ಇದ್ದೀವಿ. ಯಾರು ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೂ ಹೆದರ್ತಾರೆ, ಅವರಿಗೂ ಒಂದು ಧ್ವನಿ ಕೊಡಬೇಕು ಅಂತ ನಾವು ಮನೆ ಮನೆಗೆ ಪೊಲೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಮತ್ತೆ ಈ ಹಿರಿಯ ನಾಗರಿಕರಿದ್ದಾರೆ, ಓನ್ಲಿ ಒಬ್ಬಂಟಿಯಾಗಿರುವಂಥದ್ದು, ಓನ್ಲಿ ಹಿರಿಯ ನಾಗರಿಕರು ಕಪಲ್ ಇರುವಂಥದ್ದು, ಅಂಥ ಮನೆಗಳನ್ನು ಕೂಡ ನಾವು ಗುರುತಿಸಿದ್ದೀವಿ. ಅವ್ರದ್ದೇ ಕೆಲವು ಅಹವಾಲುಗಳಿರ್ಬೋದು, ಅವ್ರ ಮಕ್ಕಳು ವಿದೇಶದಲ್ಲಿ ಎಲ್ಲೋ ವಾಸ ಮಾಡ್ತಾ ಇರ್ಬೋದು, ಅವರ ಒಂದು ಸೇಫ್ಟಿಗೋಸ್ಕರನೂ ಕೂಡ ಎಷ್ಟು ಮನೆಗಳಿದ್ದಾವೆ. ಈ ಕಲಬುರಗಿ ನಗರದಲ್ಲಿ ಸುಮಾರು ಈಗಾಗಲೇ ನಿಯರ್ಲಿ 300+ ಅಂಥ ಮನೆಗಳನ್ನು ಗುರುತಿಸಿದ್ದೀವಿ. ಈ ಒಬ್ಬಂಟಿಯಾಗಿರುವ ಹಿರಿಯ ನಾಗರಿಕರು ಅವರಿಗೆ ಆಸರೆ ಅನ್ನೋ ಒಂದು ಯೋಜನೆಯಲ್ಲಿ ಅವರಿಗೆ ಹೆಚ್ಚಿನವಾಗಿ ಒಂದು ಗಮನವನ್ನು ಅವ್ರ ಸುರಕ್ಷತೆಗೋಸ್ಕರ ನಾವು ನಗರ ಪೊಲೀಸ್ಲಿಂದ ನೀಡ್ತಾ ಇದ್ದೀವಿ. ಅಂದರೆ ಅವ್ರು ಏನಾದರೂ ಸಮಸ್ಯೆ ಆದರೆ ಆ ಒಂದು ನೇರವಾಗಿ ಸ್ಥಳೀಯ ಪೊಲೀಸರಿಗೆ ಸಂಪರ್ಕ ಮಾಡಬಹುದು. ಮತ್ತು ಅವರಿಗೆ ಸ್ಥಳೀಯ ಯಾರು ಬೀಟ್ ಗಸ್ತು ಸಿಬ್ಬಂದಿ ಇದ್ದಾರೆ ಅವರ ಹೆಸರು, ಫೋನ್ ನಂಬರನ್ನು ಕೂಡ ಅವರಿಗೆ ನಾವು ತಿಳಿಸಿದ್ದೀವಿ. ಸರ್, ಇನ್ನೊಂದು ಕಲಬುರಗಿ ಪೊಲೀಸ್ ವತಿಯಿಂದ ಇನ್ನೊಂದು ಆಪರೇಷನ್ ಭರವಸೆ ಅಂತೇಳಿ ಒಂದು ಜಾರಿ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಸರ್, ಇದ್ರ ಬಗ್ಗೆ ಹೇಳ್ತೀರಾ ಸರ್? ಒಂದು ಈಗೇನಾಗಿದೆ, ಮೊಬೈಲ್ ಫೋನ್ ಇಟ್ ಹ್ಯಾಸ್ ಬಿಕಮ್ ಪ್ರತಿಯೊಬ್ಬರ ಒಂದು ದಿನನಿತ್ಯದ ಒಂದು ಅವಶ್ಯಕತೆ ಆಗಿದೆ. ಮತ್ತು ಪ್ರತಿಯೊಬ್ಬರ ಹತ್ರ ಈಗ ಮೊಬೈಲ್ ಫೋನ್ ಇದೆ. ಯಾರೇ ರೈತ ಇರ್ಬೋದು, ಹಳ್ಳಿ ಜನ ಇರ್ಬೋದು, ನಗರವಾಸಿಗಳಿರ್ಬೋದು, ಪ್ರತಿಯೊಬ್ಬರ ಹತ್ರ ಈಗ ಸ್ಮಾರ್ಟ್ ಫೋನ್ಸ್ಗಳಿದ್ದಾವೆ. ಈಗ ಕೆಲವು ಕಡೆ ಕಳ್ಳತನ ಆಗ್ಬೋದು, ಇನ್ನು ಕೆಲವು ಕಡೆ ಅವುಗಳ ಕಳೆದುಕೊಳ್ಬೋದು. ಬಸ್ಸಲ್ಲಿ ಸಂಚಾರ ಮಾಡಬೇಕಾದ್ರೆ, ವಾಹನದಲ್ಲಿ ಚಾಲನೆ ಮಾಡಬೇಕಾದ್ರೆ ಒಂದು ವೇಳೆ ಕಳ್ಕೊಂಡಾಗ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಅಂತ ಒಂದು ಆ್ಯಪ್ ಇದೆ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ. ಆ ಆ್ಯಪ್ ಮುಖಾಂತರ ಅದರ ಒಂದು ಡಿಟೇಲ್ಸನ್ನು ಮಾಡಿದರೆ ಅದರಲ್ಲಿ ನಮೂದಿಸಿರುವ ಏನು ದೂರುಗಳಿದ್ದಾವೆ ಅವು ನಾವು CEIR ಪೋರ್ಟಲಲ್ಲಿ ಹಾಕ್ತೀವಿ. ಆ ಪೋರ್ಟಲಲ್ಲಿ ಮುಖಾಂತರ ಈಗ ನಾವು ಕಳೆದ 1.5 ತಿಂಗಳಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದೀವಿ, ಆಪರೇಷನ್ ಭರವಸೆ ಅಂತಂದರೆ. ಏನಂದರೆ ಕಳ್ಕೊಂಡಿದ್ದ ಫೋನ್ಗಳು ಬರುತ್ತೆ ಅಂತ ಅವ್ರಿಗೆ ಹೋಪೇ ಇರಲಿಲ್ಲ, ಅವರಿಗೆ ನಾವು ಯಾವುದೇ ರೀತಿಯ ಭರವಸೆ ಇರಲಿಲ್ಲ. ಆ ಜನರಿಗೆ ಭರವಸೆ ಕೊಡಬೇಕಂತಲೇ ನಾವು ನಗರ ಪೊಲೀಸ್ನಿಂದ ಆಪರೇಷನ್ ಭರವಸೆ ಅಂತ ಮಾಡಿದ್ವಿ. ಸುಮಾರು 785 ಕಳೆದುಕೊಂಡಿರುವ ಮೊಬೈಲ್ ಫೋನ್ಗಳನ್ನು ರಿಕವರ್ ಮಾಡಿ ಅವರಿಗೆ ಹಸ್ತಾಂತರ ಮಾಡಿದ್ವಿ. ಸೊ ಭಾಳಷ್ಟು ಜನಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಸರ್. ಹೌದು ಸರ್, ಈಗ ನಾವು ಕಾರ್ಯಕ್ರಮದ ಒಂದು ಕೊನೆ ಹಂತಕ್ಕೆ ಬಂದಿದ್ದು ಇನ್ನೇನು ಸರ್, ಈಗ ಈ ಸೈಬರ್ ಅಪರಾಧಗಳಿರ್ಬೋದು, ಡ್ರಗ್ಸ್ ಇರ್ಬೋದು, ಕಳ್ಳರ ಹಾವಳಿ ಅಂತ ನಾವು ಹೇಳಿದ್ವಿ. ಈ ಸಾಕಷ್ಟು ಇಂಥವು ದಿನನಿತ್ಯ ನಡೀತಿರುತ್ತಂದು ಇಂಥ ಒಂದು ಗಮನಕ್ಕೆ ಬಂದರೆ ನಮ್ಮ ಸಾರ್ವಜನಿಕರು ಏನು ಮಾಡಬೇಕು, ಯಾರಿಗೆ ಸಂಪರ್ಕ ಮಾಡಬೇಕು, ಅವ್ರು ಯಾವ ರೀತಿ ಈಗ ಆಗಲೇ ತಾವು ಹೇಳಿದ್ರೆ ಸರ್, ಈಗ ಪೊಲೀಸರಂದ್ರೆ ಫ್ರೆಂಡ್ಲಿಯಾಗಿ ಇದು ಮಾಡ್ತಿದ್ದೀವಿ ಅಂತಂತೇಳಿ. ಯಾಕಂದ್ರೆ ಕೆಲವರಿಗೆ ಭಯ ಇರ್ತಾರೆ, ಪೊಲೀಸರಂದ ಕೂಡಲೇ ಭಯ ಅಂತ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸುಮ್ಮನೆ ಆಗಿಬಿಟ್ಟಿರ್ತಾರೆ. ಏನು ಮಾಡ್ಬೇಕು ಸರ್ ಸಾರ್ವಜನಿಕರು? ಒಂದು ಈಗ ಫಸ್ಟ್ ಸೈಬರ್ ಅಪರಾಧಗಳ ಬಗ್ಗೆ ಒಂದು ಹೇಳ್ತೀನಿ. ಸೈಬರ್ ಅಪರಾಧ ಯಾವ ರೀತಿ ಅಂತಂದರೆ, ಮೊದಲು ಈ ATM ಸ್ಕಿಮ್ಮಿಂಗ್ ಎಲ್ಲ ಆಗ್ತಿತ್ತು. ATM ಕಾರ್ಡ್ಗಳನ್ನು ನೀವು ATMಗೆ ಹೋದಾಗ ಆಗಿರೋವಂಥದ್ದು. ಆಮೇಲೆ OTP ಫ್ರಾಡ್ ಬಂತು, QR ಕೋಡ್ ಸ್ಕ್ಯಾನ್ ಫ್ರಾಡ್ ಬಂತು. ಈಗ ನೆಕ್ಸ್ಟ್ ಅದು ಡಿಜಿಟಲ್ ಅರೆಸ್ಟ್ ಆಗಿದೆ. ಅದ್ರ ಜೊತೆಗೆ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಆಗಿದೆ, ಜಾಬ್ ಕೊಡ್ತೀವಂತ ಫ್ರಾಡ್ ಆಗ್ತಾ ಇದೆ, ಮ್ಯಾಟ್ರಿಮೋನಿ ಫ್ರಾಡ್ ಅಂತ ಆಗ್ತಾ ಇದೆ. ಇವೆಲ್ಲದರಲ್ಲೂ ಒಂದು ಕಾಮನ್ ಆಗಿರುವಂಥದ್ದು ಅಂತಂದರೆ ನೆಗ್ಲಿಜೆನ್ಸ್. ಒಂದು ಆಸೆ ಇರ್ಬೋದು ಅಥವಾ ಆಮಿಷ ಇರ್ಬೋದು. ಈ ಸಾರ್ವಜನಿಕರು ಒಂದು ವೇಳೆ ಈಗ ಹಣದ ಶಾರ್ಟ್ ಟೈಮಲ್ಲಿ ಹೆಚ್ಚಿನ ಒಂದು ಲಾಭದ ಒಂದು ಆಮಿಷ ಪಡ್ತಾರೆ. ಅದಕ್ಕೆ ಮಾರು ಹೋದ ತಕ್ಷಣ ಇವರು ಏನಾದರೂ ಇನ್ವೆಸ್ಟ್ ಮಾಡಿದರೆ ಹಣ ಕಳ್ಕೊತಾ ಇದ್ದಾರೆ. ಅಥವಾ ಈ ಕಸ್ಟಮರ್ ಕೇರಲ್ಲಿ ಹೆಸರಲ್ಲಿ ಬ್ಯಾಂಕ್ಗಳಿಂದ ಅಥವಾ ಇತರೆ ಪೊಲೀಸ್ ಅಂತ ಹೇಳಿ ಅವ್ರ ಹತ್ರ ಹಣವನ್ನು ಕೇಳ್ತಾ ಇದ್ದಾರೆ. ಅಂತ ಯಾವುದೇ ಅನುಮಾನ ಬಂದರೆ ಫಸ್ಟ್ ಅದಕ್ಕೆ ರೆಸ್ಪಾಂಡ್ ಮಾಡಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು ಬರುತ್ತಲ್ಲ ಅದಕ್ಕೆ ಹಣವನ್ನು ಹಾಕಬೇಡಿ. ಫೈನಾನ್ಸ್ ವಿಚಾರ ಬಂದಾಗ ಹಣವನ್ನು ಹಾಕಬೇಡಿ. ಒಂದು ವೇಳೆ ಮಾಡಿದರೆ ಇಮ್ಮಿಡಿಯೇಟ್ಲಿ ದೂರನ್ನು ನೀಡಿ. ನೀವು ಉದಾಹರಣೆ ನಿಮ್ಗೆ ಗೊತ್ತಾಗುತ್ತೆ, ಈಗ ಸೈಬರ್ ಅಪರಾಧದಲ್ಲಿ ಹಣ ಕಳ್ಕೊಂಡೆ ಅಂತ ಗೋಲ್ಡನ್ ಅವರ್ ಅಂತ ಮಾಡ್ತಾ ಇದ್ದೀವಿ. ಗೋಲ್ಡನ್ ಅವರ್ ಅಂತಂದರೆ ಹಣ ಕಳೆದುಕೊಂಡ ತಕ್ಷಣ ವಿತಿನ್ 1 ಅವರ್ ಅವ್ರು ಏನಾದರೂ ಪೊಲೀಸ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಒಂದು ಹೆಲ್ಪ್ಲೈನ್ ಇದೆ 1930 ಕರೆ ಮಾಡಿದರೆ 100% ಮೆಜಾರಿಟಿ ಟೈಮ್ಸ್ ಏನಾಗುತ್ತೆ, ನಮಗೆ ಅವ್ರ ಹಣ ಏನು ಕಳ್ಕೊಂಡಿದ್ರೆ ಅದನ್ನು ನಾವು ಅವರಿಗೆ ಕಳುಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಳೆದ ವರ್ಷ ಕಲಬುರಗಿ ನಗರದಲ್ಲಿ ನಿಯರ್ಲಿ 2,80,00,000 ಹಣವನ್ನು ಏನು ಸಾರ್ವಜನಿಕರು ಕಳ್ಕೊಂಡಿದ್ರು ಅವುಗಳನ್ನು ಹಿಂತಿರುಗಿಸ್ಲಿಕ್ಕೆ ನಾವು ಯಶಸ್ವಿಯಾಗಿದ್ದೀವಿ. ಸೊ ದ ಗೋಲ್ಡನ್ ರೂಲ್ ಅಂತಂದರೆ ಫಸ್ಟು ಸೇಫ್ ಸೈಬರ್ ಪ್ರಾಕ್ಟೀಸಸ್ಸು. ಒಂದು ವೇಳೆ ಇಂಥದ್ದು ಯಾವುದೇ ಆಮಿಷಗಳು ಬಂದರೆ ಅದರಿಂದ ದೂರ ಇರಿ.
ಅದ್ರ ನಂತರನೂ ತಾವೇನಾದರೂ ಮೋಸ ಹೊಂದಿದರೆ ವಿತಿನ್ ಯಾಸ್ ಅರ್ಲಿ ಆಸ್ ಪಾಸಿಬಲ್ 1930ಗೆ ಸಂಪರ್ಕ ಮಾಡಿ. ಈ ಆಗಲೇ ಈಗ ಮತ್ತೆ ಇವು ಹೇಳಿದ್ರು ಸರ್, ಈ ಕಳ್ಳರ ಹಾವಳಿ ಬಗ್ಗೆ ಕೆಲವು ಅಂದರೆ ಯಾವ ಓಲ್ಡ್ ವಿಡಿಯೋ ಬಿಟ್ಟಿರ್ತಾರೆ, ಆಮೇಲೆ ಅಂಥ ಒಂದು ಏನಾದರೂ ಸಂದರ್ಭ ಬಂದರೆ ಈ ಯಾರಿಗೆ ಅವ್ರಿಗೆ ದೂರನ್ನು ಯಾರಿಗೆ ಅವರಿಗೆ ಒಂದು ಎಲ್ಲ ಸಾರ್ವಜನಿಕರು ಅವರು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಒಂದು ಆಪತ್ ಬಾಂಧವ ನಂಬರ್ ಅಂತಂದರೆ 112. ಕಲಬುರಗಿ ನಗರ ಕಳೆದ ಒಂದು ವರ್ಷದ ಹಿಂದ್ಗಡೆ ನಮ್ಮ ರೆಸ್ಪಾನ್ಸ್ ಟೈಮ್ ಅರೌಂಡ್ 18 to 20 minutes ಇತ್ತು. ಒಂದು ವೇಳೆ ನೀವು ಸಂಪರ್ಕ ಮಾಡಿದರೆ ಪೊಲೀಸ್ ನಿಮ್ಮ ಹತ್ರ ಸ್ಥಳಕ್ಕೆ ರೀಚ್ ಆಗಲಿಕ್ಕೆ ಅರೌಂಡ್ 18 to 20 minutes ತೊಗೊತಾ ಇದ್ದೀವಿ. ನೌ ವಿ ಹ್ಯಾವ್ ಬಾಟ್ ಇಟ್ ಡೌನ್ ಟು 5 minutes. ಅಂದರೆ ಎವರೇಜ್ ಆಗಿ ನೀವೊಂದು 40 ಕರೆ ಒಂದು ದಿನಕ್ಕೆ ಬಂದರೆ ನಮ್ಮ ಎವರೇಜ್ ರೆಸ್ಪಾನ್ಸ್ ಟೈಮ್ ಒಂದು 5 ರಿಂದ 6 ನಿಮಿಷ ಆಗಿದೆ. ಆಲ್ಮೋಸ್ಟ್ ಒಂದು ನೀವು ಹೇಳ್ಬೋದು 1/3 ಹೆಚ್ಚಿನ ಒಂದು ಸುಧಾರಣೆಯನ್ನು ನಾವು ತಂದಿದ್ದೀವಿ. ನಿಮಗೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಇರ್ಬೋದು, ಈ ನಿಮ್ಮ ಸರ್ಕಾರಿ ಶಾಲೆಗಳಿರ್ಬೋದು, ಅಂಡರ್ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ ಇರ್ಬೋದು, ಪಾರ್ಕ್ಗಳಲ್ಲಿ ಮಿಸ್ಯೂಸ್ ಇರುವಂಥದ್ದು, ಅಂಥದ್ದು ಯಾವುದೇ ಇರಲಿ, ಅಥವಾ ಅಪರಾಧಿಗಳ ಚಲನವಲನಗಳ ಬಗ್ಗೆ ತಮಗೇನಾದರೂ ಮಾಹಿತಿ ಇದ್ದರೂ ಕೂಡ 112ಗೆ ಕರೆ ಮಾಡಿ. ಮತ್ತು ನಮ್ಮ ಕಲಬುರಗಿ ನಗರದ ಸುಮಾರು ಸೋಷಿಯಲ್ ಮೀಡಿಯಾ ಚಾನಲ್ಸ್ ಇದೆ. ಇನ್ಸ್ಟಾಗ್ರಾಮ್ ಇದೆ, ನಮ್ಮ ಟ್ವಿಟ್ಟರ್ ಇದೆ, ಫೇಸ್ಬುಕ್ ಇದೆ, ಮತ್ತು ನಗರ ಪೊಲೀಸ್ನ ಎಲ್ಲ ಅಧಿಕಾರಿ ಸಿಬ್ಬಂದಿಯವರ ಪೊಲೀಸ್ ಸ್ಟೇಷನ್ನ ಫೋನ್ ನಂಬರ್ಗಳು ಕೂಡ ಅಂತರ್ಜಾಲದಲ್ಲಿ ತಮಗೆ ಮಾಹಿತಿ ಲಭ್ಯ ಇದೆ. ಅದನ್ನು ತಾವು ಬಳಸ್ಕೋಬೋದು. ಒಂದು ಎಲ್ಲ ಕೇಳುಗರಲ್ಲಿ ವಿನಂತಿ ಏನಂತಂದರೆ, ಏನು ಬದಲಾವಣೆ ತರಬೇಕಂತ ಇದ್ದೀವಿ. ಕಲಬುರಗಿ ನಗರ ಒಂದು ಇಮೇಜ್ ಏನಿದೆ, ಹಿಂದುಳಿದ ಭಾಗ ಅಲ್ಲ, ಇದು ಒಂದು ಪೊಟೆನ್ಷಿಯಲ್ ಇರುವಂತಹ ಮತ್ತು ಪ್ರೋಗ್ರೆಸಿವ್ ಯೋಚನೆ ಇರುವಂತಹ ಒಂದು ನಗರ ಅಂತ ನಾವು ಅದನ್ನು ಮಾರ್ಪಡಿಸಬೇಕು. ಈ ಮಾರ್ಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾದ್ರೆ ಬರೀ ನಗರ ಪೊಲೀಸ್ ಆಗಲಿ ಅಥವಾ ಆರಕ್ಷಕ ವ್ಯವಸ್ಥೆಯಿಂದ ಮಾತ್ರ ಸಾಧ್ಯ ಆಗಲ್ಲ. ಸಾರ್ವಜನಿಕರು ಕೂಡ ಜವಾಬ್ದಾರಿಯಿಂದ ನಿಯಮಗಳನ್ನು ಪಾಲನೆ ಮಾಡಬೇಕು. ಮತ್ತು ಅವರು ನಮ್ಮ ಜೊತೆ ಭಾಗವಹಿಸಿದರೆ 100% ಏನು ನಾವು ಬದಲಾವಣೆ ತರಬೇಕಂತ ಇದ್ದೀವಿ ಅದು ಆದಷ್ಟು ಬೇಗ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿನ್ನೆ ಎಲ್ಲ ವಿದ್ಯಾಸಂಸ್ಥೆಗಳ ಪದಾಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿದ್ದೀವಿ. ನಿಯರ್ಲಿ 2 ಲಕ್ಷಕ್ಕಿಂತ 2.5 ಲಕ್ಷ ಜನ ವಿದ್ಯಾರ್ಥಿನಿಯರು, ಪೋಷಕರು ದಿನನಿತ್ಯ ರಸ್ತೆಗಳ ಒಂದು ಬಳಕೆಯನ್ನು ಮಾಡ್ತಾರೆ. ಅದರಲ್ಲಿ ಮೈನರ್ ಡ್ರೈವಿಂಗ್ ಇರ್ಬೋದು, ಹೆಲ್ಮೆಟ್ ಧರಿಸದೇ ಇರುವಂಥದ್ದು, ಟ್ರಿಪಲ್ ರೈಡಿಂಗ್. ಸೊ ಮೆಜಾರಿಟಿ ವೈಲೇಷನ್ಸ್ಗಳು ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಅವರಿಗೆ ಸಭೆ ಮಾಡಿ 10 ದಿನದ ಒಂದು ಕಾಲಾವಕಾಶವನ್ನು ನಾವು ಅವರಿಗೆ ಕೊಟ್ಟಿದ್ದೀವಿ, ಎಲ್ಲ ವಿದ್ಯಾಸಂಸ್ಥೆಗಳಿಗೆ. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಕೂಡ ಅಲ್ಲಿ ಏನು ಹೋಗಿ ಜಾಗೃತಿ ಮೂಡಿಸ್ತಾರೆ. ಅದರಲ್ಲಿ ವಿದ್ಯಾಸಂಸ್ಥೆಗಳ ಕೂಡ ಜವಾಬ್ದಾರಿ ಇದೆ. ಅದ್ರ ಜೊತೆಗೆ ನಗರದಲ್ಲಿ ವಾಸಿಸುವ ಪ್ರತಿಯೊಬ್ಬ ಪೋಷಕರ ಒಂದು ಜವಾಬ್ದಾರಿನೂ ಇದೆ. ತಮ್ಮ ಏನು ಮೈನರ್ ಮಕ್ಕಳಿದ್ದಾರೆ, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, 18 ವಯಸ್ಸಿನ ಮಕ್ಕಳಿಗೆ ಯಾವುದೇ ರೀತಿಯ ದ್ವಿಚಕ್ರ ವಾಹನ ಆಗ್ಬೋದು, ವಾಹನ ಚಾಲನೆ ಮಾಡೋದಕ್ಕೆ ನೀಡೋದು ಅಪರಾಧ ಇದೆ. ಆಮೇಲೆ ಅವ್ರ ಮೇಲೇನೂ ಕೂಡ ಕ್ರಮ ಆಗುತ್ತೆ. ಆಮೇಲೆ ಬರೇ ಮೈನರ್ ಅಷ್ಟೇ ಅಲ್ಲ, ಒಂದು ವೇಳೆ ಅವ್ರ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ನೀವು ಮಾಡಿಸಿಲ್ಲ ಅಂತಂದರೆ ಅವರಿಗೂ ಕೂಡ ತಾವು ವಾಹನ ಚಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ನೀವು ಮಾದರಿಯಾಗಿ ಮೊದಲು ಪೋಷಕರು ಮಾದರಿ ಆಗಬೇಕು. ಅವರು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅವ್ರು ಸ್ಕೂಲ್ ಬಿಡ್ಲಿಕ್ಕೆ ಹೋಗಬೇಕಾದ್ರೆ ಅವರೇ ಹೆಲ್ಮೆಟ್ ಧರಿಸಿಲ್ಲ ಅಂತಂದರೆ ಮಕ್ಕಳಿಗೆ ಅವ್ರು ಮಾದರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅವರು ಕೂಡ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಲಿ. ಮತ್ತು ಎಲ್ಲರೂ ಸೇರಿ ಈ ಕಲಬುರಗಿ ನಗರದ ಒಂದು ಏನು ರಸ್ತೆಗಳಿದೆ ಅದನ್ನು ಸುರಕ್ಷಿತವಾಗಿ ಮಾಡೋಣ. ಅಪಘಾತಗಳ ಸಂಖ್ಯೆಗಳನ್ನು ಕಡಿಮೆ ಮಾಡೋಣ. ಅಪಘಾತಗಳಲ್ಲಿ ಏನು ಪ್ರಾಣ ಕಳ್ಕೊತಾ ಇದ್ದಾರೆ, ಗಾಯಗಳಾಗ್ತಾ ಇದ್ದಾರೆ, ಅವರ ಸಂಖ್ಯೆ ಕಡಿಮೆ ಮಾಡ್ಕೊಳ್ಳೋಣ. ಈ ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಕಠಿಣವಾಗಿ, ನಾವು ಈಗಾಗಲೇ ಹೇಳಿದೆ ನಾನು ಆರಂಭದಲ್ಲಿ, ಒಂದು ಗ್ರೇಡೆಡ್ ಅಪ್ರೋಚನ್ನು ಮಾಡ್ತಾ ಇದ್ದೀವಿ. ಮಲ್ಟಿಪಲ್ ಟೈಮ್ಸ್ ನಾವು ಎಜುಕೇಷನ್ನು, ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಕಲ್ಯಾಣವಾಣಿ ತಮಗೂ ಕೂಡ ಧನ್ಯವಾದಗಳು, ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ. ಎಲ್ಲ ಕೇಳುಗರಲ್ಲಿ ವಿನಂತಿ ಏನಂತಂದರೆ, ದಂಡಕ್ಕೋಸ್ಕರ ಭಯಪಟ್ಟು ನಿಯಮಗಳನ್ನು ಪಾಲನೆ ಮಾಡಬೇಡಿ. ತಮ್ಮ ಸುರಕ್ಷತೆಗೋಸ್ಕರ ನಿಯಮಗಳನ್ನು ಪಾಲನೆ ಮಾಡಿ ಮತ್ತು ಇತರರ ಸುರಕ್ಷತೆಗೋಸ್ಕರ ನಾವು ಜವಾಬ್ದಾರಿಯಿಂದ ರಸ್ತೆಗಳನ್ನು, ನಿಯಮಗಳನ್ನು ಪಾಲನೆ ಮಾಡೋಣ. ತುಂಬ ಧನ್ಯವಾದ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಮಗೂ ಮತ್ತು ಎಲ್ಲ ಕೇಳುಗರಿಗೂ ಕೂಡ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು. ಇದುವರೆಗೆ ಕಲ್ಯಾಣವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ
ಹಲೋ ಪೊಲೀಸ್ ಕಮಿಷನರ್, ಹೆಲ್ಮೆಟ್ ಕಡ್ಡಾಯ, ಇ ಚಲನ್, ಸ್ಮಾರ್ಟ್ ಟ್ರಾಫಿಕ್ ವ್ಯವಸ್ಥೆ, ಸೈಬರ್ ಅಪರಾಧ, ಡ್ರಗ್ ಮುಕ್ತ ಕಲಬುರಗಿ ಮುಂತಾದ ಪ್ರಶ್ನೆಗಳಿಗೆ ಕಲಬುರಗಿ ನಗರದ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರಿಂದ ಮಾಹಿತಿ ಪಡೆದುಕೊಂಡಿರಿ. ಇವರೊಂದಿಗೆ ಭಾಗವಹಿಸಿದವರು ಬಿ ಸಿದ್ದಣ್ಣ, ತಾಂತ್ರಿಕ ನೆರವು ಉಷಾರಾಣಿ ಮತ್ತು ಸಿದ್ರಾಮ್. ನಮಸ್ಕಾರ.